ಪ್ರಿಯ ಆಸರಿಟಿ ವೀಕ್ಷಕರೇ, ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಸಮಾಲೋಚನೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸುಸ್ವಾಗತ. ಕಳೆದ ದಿವಸಗಳಿಂದ ಪ್ರಿಯರೇ, ನಾವು ಈ ಕಾರ್ಯಕ್ರಮದ ಮೂಲಕವಾಗಿ ಆದಿ ಸಭೆ ಮತ್ತು ಅದರ ಅನುಭವಗಳು ಮತ್ತು ಇಂದಿನ ಕ್ರಿಸ್ತನ ಸಭೆಯ ಕುರಿತಾಗಿ ನಾವು ವ್ಯತ್ಯಾಸ ಮಾದರಿಯ ಕುರಿತಾಗಿ ಕೆಲವೊಂದನ್ನು ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಇವತ್ತು ಈ ಕಾರ್ಯಕ್ರಮ ಚರ್ಚಿಸುವುದಕ್ಕೋಸ್ಕರವಾಗಿ ಉಡುಪಿ ಪಟ್ಟಣದಲ್ಲಿ ದೇವರ ಸೇವೆ ಮಾಡುವಂತಹ ಹಿರಿಯ ಸೇವಕರಾದ ಪಾಸ್ಟರ್ ಜೋಸೆಫ್ ಜಮಖಂಡಿಯವರು ನಮ್ಮ ಮಧ್ಯದಲ್ಲಿದ್ದಾರೆ. ಪಾಸ್ಟರ್, ತಮಗೆ ಸ್ವಾಗತ. ಅದೇ ರೀತಿಯಲ್ಲಿ ಉಡುಪಿ ಪಟ್ಟಣದಲ್ಲಿ ಕರ್ತನ ಸೇವೆ ಮಾಡುವಂತಹ ಪಾಸ್ಟರ್ ಅಬ್ರಾಹ್ಮ್ರವರು ಕೂಡ ನಮ್ಮ ಮಧ್ಯದಲ್ಲಿದ್ದಾರೆ. ಪಾಸ್ಟರ್, ತಮಗೆ ಸ್ವಾಗತ. ಪಾಸ್ಟ್ರೇ, ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ, ಅಂದರೆ ನಿಜವಾಗಿ ಸಭೆ ಅಂದರೆ ಏನು ಪಾಸ್ಟ್ರೇ? ಮೊಟ್ಟ ಮೊದಲನೇದಾಗಿ ಸಭೆ ಅಂತಂದ್ರೆ ಒಂದು ಬಿಲ್ಡಿಂಗ್ ಅಲ್ಲ. ಇವತ್ತು ಅನೇಕರ ತಲೆಯಲ್ಲಿ ಏನಿದೆ ಅಂತಂದರೆ ಚರ್ಚ್ ಅಂತ ಕೊಡ್ಲೇ ಅದೊಂದು ದೊಡ್ಡ ಬಿಲ್ಡಿಂಗು, ಗೋಪುರ ಇರುವಂಥದ್ದು, ಗಂಟೆ ಇರುವಂಥದ್ದು ಹೀಗೆ ತಲೆಯಲ್ಲಿದೆ. ಆದರೆ ಬೈಬಲ್ ಹಾಗೆ ಎಲ್ಲಿಯೂ ಬರೆದಿಲ್ಲ. ಸಭೆ ಎಂಬುದರ ಬಿಲ್ಡಿಂಗ್ ಅಲ್ಲ. ಸಭೆ ಅಂತಂದರೆ ಜನರು. ಯಾವ ನಮೂನೆ ಜನರು ಅಂದರೆ ಅವರು ದೇವರಿಗಾಗಿ ಪ್ರತ್ಯೇಕಿಸಲ್ಪಟ್ಟ ಜನರು. ಸಭೆ ಎಂಬ ಶಬ್ದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಚರ್ಚ್ ಅಂತ ಹೇಳ್ತೇವೆ. ಅದನ್ನೇ ಗ್ರೀಕ್ ವರ್ಡ್ ಎಕ್ಲೆಸಿಯಾ. ಎಕ್ಲೆಸಿಯಾ ಎಂಬ ಶಬ್ದದ ಅರ್ಥ ದೇವರಿಂದ ಅವ್ರು ಕರೆಯಲ್ಪಟ್ಟವರು. ಅಂದರೆ ಲೋಕದೊಳಗಿಂದ ದೇವರು ತನಗೆ ಬೇಕೆಂಬುದಾಗಿ ಯಾರನ್ನೆಲ್ಲ ಕರೆದಿದ್ದಾನೋ, ಆರಿಸಿಕೊಂಡಿದ್ದಾನೋ ಆ ಜನರ ಗುಂಪು. ಅಥವಾ ಇಲ್ಲಿ ಕರೆಯಲ್ಪಟ್ಟರು ತನ್ನುವಾಗ ಒಂದು ಸಭೆಯೊಳಗೆ ಇರುವಂಥ ಜನ ಅಂತಂದರೆ ಅವರು ನಮ್ಮ ಬೈಬಲ್ ಪ್ರಕಾರವಾಗಿ ರಕ್ಷಣೆ ಹೊಂದಿದವರು. ಅಂದರೆ ಯೇಸು ಸ್ವಾಮಿಗೆ ತಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ಟವರು. ಯೇಸು ಸ್ವಾಮಿಗೆ ತಮ್ಮ ಜೀವಿತ ಒಪ್ಪಿಸಿಕೊಟ್ಟು ದೀಕ್ಷಾಸ್ತ್ರನ ಹೊಂದಿ ಅಭಿಷೇಕದ ಅನುಭವದಲ್ಲಿ ಪರಿಶುದ್ಧತೆಯಲ್ಲಿ ಜೀವಿಸುವಂಥ ಒಂದು ಭಕ್ತರ ಗುಂಪೇ ದೇವರ ಸಭೆ. ಕಟ್ಟಡವಂತೂ ಅಲ್ಲ. ಆದರೆ ಕಟ್ಟಡದಲ್ಲಿ ದೇವರು ವಾಸ ಮಾಡಲ್ಲ ಪಾಸ್ಟರ್? ಕಟ್ಟಡದಲ್ಲಿ ಖಂಡಿತ ವಾಸ ಮಾಡಲ್ಲ. ಯಾಕಂದರೆ ಬೈಬಲಲ್ಲಿ ಓದ್ತೇವೆ ನಾವು, ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯದಲ್ಲಿ ಒಂದು ಮಾತು ಹೀಗಿದೆ. 17ನೇ ಅಧ್ಯಾಯದ 24ನೇ ವಚನದಲ್ಲಿ ನಾವು ಕಾಣುವಂಥ ಸತ್ಯ ಏನಂತಂದರೆ, ಕೇಳಿರಿ, ಜಗತ್ತನ್ನು ಅದರಲ್ಲಿರುವ ಎಲ್ಲ ವಸ್ತುಗಳನ್ನು ಉಂಟು ಮಾಡಿದ ದೇವರು ಭೂಮಿ ಆಕಾಶಗಳ ಒಡೆಯನಾಗಿರುವುದರಿಂದ ಆತನು ಕೈಯಿಂದ ಕಟ್ಟಿರುವ ಗುಡಿಗಳಲ್ಲಿ ವಾಸ ಮಾಡುವವನಲ್ಲ. ದೇವರು ಕೈಯಿಂದ ಕಟ್ಟಿದ ಗುಡಿಗಳಲ್ಲಿ ವಾಸ ಮಾಡಲ್ಲ. ಆಮೇಲೆ ನಾವು ಇದನ್ನೇ ಏಷ್ಯಾ 66ರಲ್ಲಿ ಸಹ ಓದ್ತೇವೆ, ಸ್ವರ್ಗವು ದೇವರ ಸಿಂಹಾಸನ, ಭೂಮಿ ಆತನ ಪಾದಪೀಠ. ಇಂಥ ಮಹೋನ್ನತನದ ತನಗೆ ನನ್ನ ವಾಸಕ್ಕೆ ನೀವು ಎಂಥ ಮನೆಯನ್ನು ಕಟ್ಟಿಕೊಡುವಿರಿ ಅಂತ ಕೇಳ್ತಾನೆ. ಹಾಗಾಗಿ ದೇವರು ಮನುಷ್ಯರ ಕೈಯಿಂದ ಕಟ್ಟಿದ ಗುಡಿಗಳಲ್ಲಿ ಆತನು ವಾಸ ಮಾಡಲ್ಲ. ದೇವರು ವಾಕ್ಯ ಹೇಳುತ್ತೆ, ದೇವರು ವಾಸ ಮಾಡಲಿಕ್ಕೆ ಬಯಸುವಂಥ ಒಂದು ಸ್ಥಳ ಇದ್ದರೆ ಅದು ಮನುಷ್ಯನ ಹೃದಯ. ಮನುಷ್ಯನ ಹೃದಯದಲ್ಲಿ ಆತನು ವಾಸ ಮಾಡ್ತಾನೆ. ಅದಕ್ಕಾಗಿ ಪೌಲನು ಹೇಳ್ತಾನೆ, ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆ ನಿಮಗೆ ಗೊತ್ತಿಲ್ಲವೋ ಅಂತ ಕೇಳ್ತಾನೆ. ದೇವರು ವಾಸ ಮಾಡುವ ಸ್ಥಳ ನಮ್ಮ ಹೃದಯ. ಹಾಗಾಗಿ ಕೈಯಿಂದ ಕಟ್ಟಡ ಅದೊಂದು ಆರಾಧನೆಗಾಗಿ ನಾವು ಸೇರಿ ಬರೋದರಿಂದ, ದೇವ ಭಕ್ತರು ಅಲ್ಲಿ ಒಟ್ಟಾಗಿ ಆರಾಧನೆಗೆ ಸೇರಿ ಬರೋದಂಥ ಸ್ಥಳವಾಗಿರೋದ್ರಿಂದ, ಆ ಒಂದು ಕಾರ್ಯಕ್ಕೋಸ್ಕರವಾಗಿ ಅದು ಪ್ರತ್ಯೇಕಿಸಲ್ಪಟ್ಟಿರೋದ್ರಿಂದ ಅದೊಂದು ವಿಶೇಷವಾದ ಸ್ಥಳ ಹೌದು. ಆದರೆ ಅದು ದೇವರಿರುವ ಸ್ಥಳ ಅಲ್ಲ. ದೇವರಿರುವ ಸ್ಥಳ ನಮ್ಮ ಹೃದಯವೇ. ಓಕೆ ಅಷ್ಟೇ. ಸಭೆ ಸದಸ್ಯರು ಯಾರಾಗಲಿಕ್ಕೆ ಸಾಧ್ಯ? ಅಂದರೆ ಯೇಸು ಸ್ವಾಮಿಯ ರಕ್ತದಿಂದ ತೊಳೆಯಲ್ಪಟ್ಟವರಾಗಿ ಯಾರು ಯೇಸು ಸ್ವಾಮಿಯಿಂದ ಕರೆಯಲ್ಪಟ್ಟವರಾಗಿರ್ತಾರೆ ಅವರು ಸಭೆ ಸದಸ್ಯರಾಗಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ನಾವು ಹೊಸ ಒಡಂಬಡಿಕೆಯಲ್ಲಿ ನಾವು ಅಪೊಸ್ತಲರ ಕೃತ್ಯದಲ್ಲಿ ವಿವಿಧ ಭಾಗಗಳನ್ನು ನೋಡುವಾಗ ರಕ್ಷಣೆ ಹೊಂದಿದವರನ್ನು ಯೇಸು ಸ್ವಾಮಿ ಏನು ಮಾಡ್ತಾಯಿದ್ರು, ಕರ್ತನು ಸಭೆಗೆ ಸೇರಿಸುತ್ತಾ ಇದ್ದನು ಎಂಬುದಾಗಿ. ಯಾರು ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡು ಅಥವಾ ಯೇಸು ಕ್ರಿಸ್ತನನ್ನೇ ರಕ್ಷಕನೆಂದು, ಯೇಸು ಕ್ರಿಸ್ತನನ್ನೇ ನನ್ನ ಪಾಪ ಪರಿಹಾರಕ್ಕೋಸ್ಕರ ಲೋಕಕ್ಕೆ ಬಂದವನು, ನನಗೋಸ್ಕರವೇ ಶಿಲುಬೆ ಮೇಲೆ ಸತ್ತು ಸಮಾಧಿಯಾಗಿ ಬದುಕಿ ಎದ್ದು ಬಂದಿದ್ದಾರೆ ಎಂಬುದಾಗಿ ನಂಬಿಕೊಂಡು ಯಾರು ದೀಕ್ಷಾಸ್ನಾನ ಮಾಡಿಸಿಕೊಂಡು ಕ್ರಿಸ್ತನಲ್ಲಿ ಸೇರಿದ್ದಾರೋ ಅವರನ್ನು ಕ್ರಿಸ್ತನು ಸಭೆಗೆ ಸೇರಿಸುವವನಾಗಿದ್ದಾನೆ. ಆ ವ್ಯಕ್ತಿ ಸಭೆಯ ಸದಸ್ಯನಾಗಿರುವಂಥವನಾಗಿರ್ತಾನೆ. ಅದರ ಹೊರತು ಒಂದು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ದೇನೆ, ನನಗೆ ನನ್ನ ತಂದೆ ತಾಯಂದಿರು ಕ್ರೈಸ್ತರು, ಈ ರೀತಿಯಾಗಿ ನನ್ನ ಹೆಸರು ಚರ್ಚಿನ ಒಂದು ರಿಜಿಸ್ಟ್ರಲ್ಲಿ ಇದೆ ಎಂಬ ಕಾರಣಕ್ಕೆ ಆತ ದೇವರ ವಾಕ್ಯದ ಪ್ರಕಾರ ಕ್ರೈಸ್ತನಾಗಲ್ಲ. ಆದರೆ ಅವನು ಯಾವಾಗ ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿ ದೇವರ ವಾಕ್ಯದ ಪ್ರಕಾರ ಹೇಳಬೇಕು ಅಂತ ಹೇಳಿದರೆ ಹೊಸದಾಗಿ ಹುಟ್ಟಿದಂಥ ಒಂದು ಅನುಭವಕ್ಕೆ ಬರುತ್ತಾನೆ. ಆ ಸಂದರ್ಭದಲ್ಲಿ ಅವನು ಕ್ರೈಸ್ತನಾಗ್ತಾನೆ ಅಥವಾ ಅವನು ಸಭೆಯ ಸದಸ್ಯನಾಗಿ ಯೇಸು ಸ್ವಾಮಿ ಆತನನ್ನು ಮಾರ್ಪಡಿಸುವಂಥವರಾಗಿರ್ತಾರೆ. ಅಷ್ಟೇ. ಇದು ಹಳೆ ಒಡಂಬಡಿಕೆಯಲ್ಲಿ ಯಾಜಕ ಎಂಬುದಾಗಿದ್ದರು. ನಾವು ಪುನಃ ಅಪೊಸ್ತಲರ ಕೃತ್ಯಕ್ಕೆ ಬರುವಾಗ
ಇವನು ಯೇಸ್ವಾಮಿಯ ಸಮಯದಲ್ಲಿ ಕೂಡ ಅನೇಕ ಯಾಜಕರು ಇದ್ದರು ಎಂಬುದಾಗಿ ನಾವು ನೋಡ್ತೇವೆ. ಆ ಪುಸ್ತಕಕ್ಕೆ 6ನೇ ಅಧ್ಯಾಯ 7ನೇ ವಾಕ್ಯಕ್ಕೆ ನಾವು ಬರುವಾಗ ಅನೇಕ, ಈ ವಾಕ್ಯ ಓದಿದರೆ ಒಳ್ಳೆದಂತ ಕಾಣ್ತದೆಲ್ಲ, ಸಿಕ್ಕಿದ್ರೆ ಓದಿ. ಅಲ್ಲಿ ಅನೇಕ ಯಾಜಕರು ಈ ನಂಬಿಕೆಯನ್ನು ಸ್ವೀಕಾರ ಮಾಡಿ ರಕ್ಷಣೆ ಹೊಂದಿಕೊಂಡಂಥ ವಾಕ್ಯದಲ್ಲಿ ಓದ್ತೇವೆ. ಸಿಕ್ಕಿದ್ರೆ ಓದಿ ಭಾಷೆ 6:7. ಮತ್ತು ದೇವರ ವಾಕ್ಯವು ಪ್ರಬಲವಾಯಿತು, ಶಿಷ್ಯರ ಸಂಖ್ಯೆಯು ಯೆರೂಸಲೇಮಿನಲ್ಲಿ ಬಹಳವಾಗಿ ಹೆಚ್ಚುತ್ತಾ ಬಂತು, ಯಾಜಕರಲ್ಲಿಯೂ ಬಹು ಜನರು ಕ್ರಿಸ್ತ ನಂಬಿಕೆಗೆ ಒಳಗಾಗುತ್ತಾ ಇದ್ದರು. ಈಗ ನಾವು ಆ ಪುಸ್ತಕದಲ್ಲಿ ಸಭಾಪಾಲಕರು ಅಥವಾ ಪಾಸ್ಟರ್ ಅಂದರೆ ಸಭಾಪಾಲಕರು ಮತ್ತು ಯಾಜಕರು ಎರಡು ನಾವು ವ್ಯಕ್ತಿ ಜೀವಿತಗಳನ್ನು ನೋಡ್ತಾ ಇದ್ದೇವೆ. ಹೊಸ ಒಡಂಬಡಿಕೆಯಲ್ಲಿ ಹಳೆ ಒಡಂಬಡಿಕೆ ಅದೇ ಯಾಜಕರ ಪಾತ್ರ ಇದೆ ಅಥವಾ ಸಭಾಪಾಲಕರ ಪಾತ್ರ ಇದೆ ಭಾಷೆ? ಹಳೆ ಒಡಂಬಡಿಕೆ ಯಾಜಕರು ಅವರು ಹಳೆ ಒಡಂಬಡಿಕೆಯ ನಿಯಮದ ಪ್ರಕಾರವಾಗಿ ಅವರು ದೇವರು ನಿಗದಿಪಡಿಸಿದ ಕೆಲಸಗಳನ್ನು ಅವತ್ತಿನ ಆಲಯದಲ್ಲಿ ಮಾಡ್ತಾಯಿದ್ರು. ಮತ್ತು ಹಳೆ ಒಡಂಬಡಿಕೆಯ ಆರಾಧನೆಗೂ ಹೊಸ ಒಡಂಬಡಿಕೆ ಆರಾಧನೆಗೂ ವ್ಯತ್ಯಾಸ ಇದೆ. ಹಳೆ ಒಡಂಬಡಿಕೆಯಲ್ಲಿ ಜನರು ದೇವರೊಂದಿಗೆ ಡೀಲ್ ಮಾಡ್ತಾ ಇದ್ದಂಥ ರೀತಿ ಬೇರೆ, ಹೊಸ ಒಡಂಬಡಿಕೆಯಲ್ಲಿ ಜನಗಳೊಂದಿಗೆ ದೇವರು ಡೀಲ್ ಮಾಡ್ತಾ ಇರುವಂಥ ರೀತಿಯೇ ಬೇರೆ. ಹಳೆ ಒಡಂಬಡಿಕೆಯಲ್ಲಿ ಹೆಚ್ಚಾಗಿ ಈ ಮೋಶೆ ಧರ್ಮಶಾಸ್ತ್ರವನ್ನು ನಾವು ಧರ್ಮಶಾಸ್ತ್ರದ ಪ್ರಕಾರವಾಗಿ ನೋಡೋದಾದರೆ ಅವಾಗಿನ ಸ್ವಲ್ಪ ಹೆಚ್ಚಾಗಿ ಅವರ ಆರಾಧನೆಗಳಲ್ಲಿ ಏನಂತಂದರೆ ಸಂಪ್ರದಾಯ, ಆಚಾರ ಪದ್ಧತಿಗಳು ಇಂಥವುಗಳು ಜಾಸ್ತಿ ಇದ್ವು. ಅಥವಾ ಉದಾಹರಣೆಗೆ ಯಜ್ಞ ಅರ್ಪಿಸುವಂಥದ್ದು, ಹೋಮ ಮಾಡುವಂಥದ್ದು, ಧೂಪ ಹಾಕುವಂಥದ್ದು, ಇಂಥದ್ದೆಲ್ಲ ಬೇರೆ ಬೇರೆ ನಮೂನೆ ಕಾರ್ಯಗಳು ಹಿಂದೆ ನಡೀತಾ ಇದ್ವು. ಅವುಗಳ ಮೂಲಕವಾಗಿ ಅಂಥ ಕಾರ್ಯಗಳು ನೆರವೇರಿಸೋದಕ್ಕಾಗಿ ಯಾಜಕರು ಮೇನಾಗಿ ಅದಕ್ಕೆ ನೇಮಿಸಲ್ಪಡ್ತಾ ಇದ್ದರು. ಆದರೆ ಈಗ ನಾವು ಹೊಸ ಒಡಂಬಡಿಕೆಯಲ್ಲಿದ್ದೇವೆ, ಈಗ ನಾವು ಅಂಥ ವಿಷಯಗಳನ್ನು ಮಾಡಿ ಅದೇ ಯಾಜಕರು ರಕ್ಷಣೆ ಹೊಂದಿದ್ರು ಅಂತ ಹೇಳ್ತೀರಲ್ಲ ಆ ಪುಸ್ತಕದ 6:7ನೇ ವಾಕ್ಯದಲ್ಲಿ. ಹೌದು, ಈಗ ಅವರು ರಕ್ಷಣೆ ಹೊಂದಿದ ಮೇಲೆ ಹೊಸ ಒಡಂಬಡಿಕೆಯಲ್ಲಿ ದೇವರನ್ನ ಆರಾಧಿಸುವ ರೀತಿಯೇ ಬೇರೆ. ಈಗ ದೇವರು ಯೇಸುಸ್ವಾಮಿ ಹೇಳ್ತಾನೆ ಸಮಾರ್ಯಸ್ಥರಿಗೆ, ಈಗ ದೇವರನ್ನ ಆರಾಧಿಸೋರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ನಾವು ಆರಾಧಿಸಬೇಕು ಅಂತ ಹೇಳ್ತಾನೆ. ಮತ್ತು ಮೊದಲನೇ ಪೇತ್ರ ಪತ್ರಿಕೆ 2ನೇದಲ್ಲಿ ಓದ್ತೇವೆ, ಹೊಸ ಒಡಂಬಡಿಕೆಯ ಕ್ರೈಸ್ತ ವಿಶ್ವಾಸಿಗಳಿಂದ ನಮ್ಮದು ಈಗ ನಾವು ದೇವರ ಸಭೆ ಅನ್ನುವಾಗ ನಾನು ಆಗಲೇ ಹೇಳಿದೆ, ಇದೊಂದು ಬಿಲ್ಡಿಂಗ್ ಅಲ್ಲ, ಕಟ್ಟಡವಲ್ಲ. ಈಗ ನಾವೇ ಆ ಸಭೆಯೆಂಬ ಈ ಆತ್ಮಿಕ ಮಂದಿರದಲ್ಲಿರುವಂಥ ಒಂದೊಂದು ಜೀವದ ಕಲ್ಲುಗಳು. ನಾವು ಈ ಕ್ರಿಸ್ತನೇ ಸಭೆಗೆ ಮೂಲೆಗಲ್ಲು, ನಾವು ಅದರೊಳಗಿಂತ ಒಂದೊಂದು ಕಲ್ಲುಗಳು. ಮತ್ತು ಇಡೀ ಕೃಪಾಕಾಲದ ಉದ್ದಕ್ಕೂ ಸಹ ಈ ಒಂದು ಚರ್ಚ್ ಎಂಬ ಈ ಪ್ರಾಜೆಕ್ಟ್ ಇದು ಅಂದು ಪ್ರಾರಂಭವಾದದ್ದು ಕರ್ತನು ಬರೋ ತನಕ ಈ ಕೆಲಸ ನಡೀತಾನೇ ಇರುತ್ತೆ. ಇದು ಅಂದರೆ ದೇವರು ದಿನಾಲು ರಕ್ಷಣೆಯ ಮಾರ್ಗಕ್ಕೆ ಬರುವಂಥ ವ್ಯಕ್ತಿಗಳೇ ಈ ಜೀವಂತದ ಕಲ್ಲುಗಳನ್ನು ಈ ಸಭೆಗೆ ಸೇರಿಸಿ ಈ ಸಭೆಯ ಕಟ್ಟಡ ಕೆಲಸ ನಡೀತಾ ಉಂಟು. ಮತ್ತು ಇವತ್ತಿನ ದಿವಸ ನಮಗೆ ಯಜ್ಞ ಅರ್ಪಿಸುವಂಥದ್ದು, ಹೋಮ ಮಾಡುವಂಥದ್ದು, ಅದನ್ನು ಧೂಪ ಹಾಕುವಂಥದ್ದು, ಅವ್ರ ಹಳೆ ಒಡಂಬಡಿಕೆಯಲ್ಲಿ ಏನೆಲ್ಲ ಮಾಡ್ತಾಯಿದ್ರು ಅದನ್ನೆಲ್ಲ ಮಾಡಲಿಕ್ಕೆ ನಮಗೀಗ ದೇವರ ಅನುಮತಿ ಕೊಟ್ಟಿಲ್ಲ. ಈಗ ನಾವು ಈ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮೀಕ ಮಂದಿರವಾಗುವುದಕ್ಕಾಗಿ ಕಟ್ಟಲ್ಪಡ್ತಾ ಇದ್ದೇವೆ. ಈಗ ನಾವು ಆತ್ಮಿಕ ಮಂದಿರವಾಗಿ ಕಟ್ಟಲ್ಪಡುವಂಥ ಈ ಆಲಯದಲ್ಲಿ ದೇವರು ಆತ್ಮಿಕ ಯಜ್ಞಗಳನ್ನು ದೇವರು ಬಯಸ್ತಾ ಇದ್ದಾನೆ. ಆ ನಮೂನೆಯ ಯಜ್ಞ ಯಾಗಾದಿಗಳನ್ನು ದೇವರು ಬಯಸ್ತಾ ಇದ್ದಾರೆ. ಟೋಟಲಿ ಹೊಸ ಒಡಂಬಡಿಕೆಯ ಆರಾಧನೆ ಕ್ರಮ, ದೇವರು ಮನುಷ್ಯರೊಂದಿಗೆ ಡೀಲ್ ಮಾಡುವಂಥ ರೀತಿ, ನಾವು ದೇವರೊಂದಿಗೆ ಡೀಲ್ ಮಾಡುವಂಥ ರೀತಿಗೂ ಅವರಿಗೂ ಭಾಳ ವ್ಯತ್ಯಾಸ ಇದೆ ಅಲ್ಲ. ಈಗ ಆದಿ ಸಭೆಯಲ್ಲಿ ಇದ್ದಂಥ ಆರಾಧನೆ ಇಂದಿನ ಸಭೆಗೆ ನಡೆಯುವಂಥ ಆರಾಧನೆ ಏನಾದರೂ ವ್ಯತ್ಯಾಸ ಉಂಟಾ ಅಥವಾ ಏನಾದರೂ ವ್ಯತ್ಯಾಸ ಕಾಣಲಿಕ್ಕೆ ಸಾಧ್ಯ ಉಂಟಾ? ಈ ವ್ಯತ್ಯಾಸ ಅಂತ ಹೇಳುವಾಗ ನಮಗೆ ಆದಿಮ ಸಭೆಯ ಬೋಧನೆಗಳನ್ನು ಅಥವಾ ಆದಿಮ ಸಭೆಯಲ್ಲಿದ್ದಂಥ ಆರಾಧನೆಯನ್ನು ನಮಗೆ ಹೊಸ ಒಡಂಬಡಿಕೆಯಲ್ಲಿ ವಿವಿಧ ಕಡೆಗಳಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಆದರೆ ಅಲ್ಲಿ ಆರಾಧನೆ ಯಾವ ರೀತಿ ಇತ್ತು ಅಂತ ನಮಗೆ ಎಕ್ಸಾಕ್ಟಾಗಿ ನಮಗೆ ಹೇಳಲಿಕ್ಕೆ ಆಗಲ್ಲ. ಎಕ್ಸಾಕ್ಟಾಗಿ ಇದೇ ರೀತಿಯಾಗಿ ನಾವು ಈ ಕಾಲದಲ್ಲಿ ಏನು ನೋಡ್ತೇವೆ, ರಕ್ಷಣೆ ಹೊಂದಿದ ದೇವರ ಮಕ್ಕಳ ಕೂಟಗಳಲ್ಲಿ ನಡೆಯುವಂಥ ಆರಾಧನೆಯ ಸಮಯ, ಆರಾಧನೆಯ ಕ್ರಮ, ಆರಾಧನೆಯ ರೀತಿಗಳು ಯಾವ ರೀತಿ ಇತ್ತು ಇಲ್ಲಿ ನಾವು ಒಬ್ಬರು ಪ್ರಾರ್ಥನೆ ಮಾಡಿ ಪ್ರಾರಂಭಿಸ್ತಾರೆ, ಆನಂತರ 3, 4, 5, 6 ಹಾಡುಗಳನ್ನು ಹಾಡಿ ಆನಂತರ ಸಂದೇಶ ಕೊಟ್ಟು ಬಗ್ಗೆ ಹೇಳ್ತಾ ಇಲ್ಲ ನಾನು. ಆರಾಧನೆ ಒಂದು ಇದನ್ನಲ್ಲ, ಆರಾಧನೆಗಳಲ್ಲಿ ಭಾಗವಹಿಸುವಂಥ ದೇವ ಜನರ ಬಗ್ಗೆ ನಾನು ಹೇಳ್ತೇನೆ. ನಮ್ಮ ಒಂದು ಏನ ಸಿದ್ಧತೆ, ನಾವು ಯಾವ ರೀತಿಯಲ್ಲಿ ಅದರಲ್ಲಿ ಅದರ ಬಗ್ಗೆ ವ್ಯತ್ಯಾಸ. ಆದಿ ಸಭೆಯಲ್ಲಿ ಯಾವ ರೀತಿಯಲ್ಲಿ ಅಂದರೆ ಉದಾಹರಣೆಗೆ ಅವರು ಪರಿಶುದ್ಧತ್ವ ಎಂಬ ಭೂಷಣದೊಂದಿಗೆ ಆರಾಧಿಸುವಂಥದ್ದು, ಒಂದು ಸಮಯಕ್ಕೆ ಸರಿಯಾಗಿ ಆರಾಧನೆಗೆ ಬರುವಂಥದ್ದು, ಜೀವಿತಗಳಲ್ಲಿ ಒಂದು ಮಾದರಿಯ ಒಂದು ಜೀವಿತ. ಅದು ಆದಿ ಸಭೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರಾರ್ಥನೆ ಇತ್ತು, ಅಲ್ಲಿ ಸ್ತುತಿ ಇತ್ತು, ದೇವನ ಮಹಿಮೆಪಡಿಸ್ತಿದ್ರು, ಸಾಕ್ಷ್ಯ ಜೀವಿತ ಇತ್ತು. ಅದು ಇವತ್ತಿನ ಒಂದು ಆರಾಧನೆಯಲ್ಲಿ ನಾವು
ಕಾಣಲಿಕ್ಕೆ ಸಿಗ್ತದೆ ಮತ್ತು ಏನು ವ್ಯತ್ಯಾಸ ಇದೆ ಅಂತ? ಖಂಡಿತವಾಗಿ ಆ ಹೊಸ ಒಡಂಬಡಿಕೆ ಕಾಲದಲ್ಲಿದ್ದಂಥ ಆರಾಧನೆ ಈ ಕಾಲದಲ್ಲಿ ಇದೆ ಅಂತಲೇ ಹೇಳಬೇಕು. ಆದರೆ ಎಲ್ಲ ಕಡೆ ಇದೆ ಅಂತಲೂ ನಮಗೆ ಹೇಳಲಿಕ್ಕೆ ಆಗಲ್ಲ. ಆದರೆ ಆ ಕಾಲದಲ್ಲಿ ನಡೆದಂಥ ಆರಾಧನೆ ಇವತ್ತು ಲೋಕದ ವಿವಿಧ ಭಾಗಗಳಲ್ಲಿ, ನಮ್ಮ ದೇಶದಲ್ಲೂ ಇದ್ದರೂ ನಮ್ಮ ಜಿಲ್ಲೆಯಲ್ಲೂ ಕೂಡ ಇರ್ಬೋದು, ಆ ರೀತಿಯ ಆರಾಧನೆಗಳು ಕೆಲವು ಕಡೆಗಳಲ್ಲಿ ನಡೀತಾ ಇದ್ದಾವೆ, ಕೆಲವು ಕಡೆಗಳಲ್ಲಿ ಇರಲಿಕ್ಕಿಲ್ಲ. ನಮಗೆ ಎಲ್ಲ ಕಡೆ ವಿಶ್ವಾಸಿಗಳು ಅದೇ ರೀತಿಯಾಗಿ ಮೊದಲನೇ ಶತಮಾನದಲ್ಲಿ ನಡೆದ ರೀತಿಯ ಆರಾಧನೆ, ಆ ರೀತಿಯ ಪರಿಶುದ್ಧತೆ, ಆ ರೀತಿಯ ಆ ಬೋಧನೆ, ಆ ರೀತಿಯ ಸಮಯ ಪಾಲನೆ ಇದೆಲ್ಲ ಉಂಟು ಅಂತ ನಮಗೆ ಹೇಳಲಿಕ್ಕೆ ಆಗದಿದ್ದರೂ ಕೂಡ ಖಂಡಿತವಾಗಿ ಈ ಕಾಲದಲ್ಲಿ ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ, ಬೇರೆ ಬೇರೆ ಸಮುದಾಯಗಳಲ್ಲಿ ಸ್ವಾಮಿಯನ್ನು ಆರಾಧನೆ ಮಾಡುವಂಥವ್ರು ಆರಾಧನೆ ಆ ಒಂದು ಲೆಕ್ಕದಲ್ಲಿ, ಆ ಒಂದು ರೀತಿಯಲ್ಲಿ ಮಾಡೋರು ತಕ್ಕ ಮಟ್ಟಿಗೆ ಅಂತ ಹೇಳ್ಬೋದು. ನಮಗೆ ಪೂರ್ತಿಯಾಗಿ ಆ ರೀತಿಯಲ್ಲಿ ಮಾಡುವವರು ಇಲ್ಲದಿದ್ದರೂ ಕೂಡ ತಕ್ಕ ಮಟ್ಟಿನಲ್ಲಿ ಆರಾಧನೆ ಮಾಡುವವರು ಇದ್ದಾರೆ ಬೇರೆ ಬೇರೆ ಭಾಗಗಳಲ್ಲಿ ಅಂತ ಹೇಳಲಿಕ್ಕೆ ಆಗ್ತದೆ. ಆದರೆ ಎಲ್ಲ ಕಡೆಗಳಲ್ಲಿ ಎಲ್ಲ ಕಡೆ ಮಾಡುವಂಥ ಆರಾಧನೆ ಹೊಸ ಒಡಂಬಡಿಕೆ ಕಾಲದಲ್ಲಿ, ಪ್ರಾರಂಭದ ಕಾಲದಲ್ಲಿ ಮಾಡಿದ ಆರಾಧನೆಗೆ ಸಮವಾಗಿದೆ. ಅದೇ ರೀತಿಯಾಗಿ ಅದೇ ಒಂದು ಅದೇ ಒಂದು ರೀತಿಯಲ್ಲಿ ಅಥವಾ ಅದೇ ಒಂದು ಸಮರ್ಪಣೆಯಲ್ಲಿ, ಅದೇ ಒಂದು ಪ್ರೀತಿಯಲ್ಲಿ ಮಾಡ್ತಾರೆ ಅಂತ ಹೇಳಲಿಕ್ಕೆ ಆಗಲ್ಲ. ಆದರೆ ಖಂಡಿತವಾಗಿ ದೇವರಿಗೆ ತನ್ನ ಮಕ್ಕಳು, ತನ್ನನ್ನು ಆರಾಧಿಸುವಂಥ ಮಕ್ಕಳು ಎಲ್ಲ ಕಡೆ ಇದ್ದಾರೆ. ಅವರ ಮಾತಿಗೆ ನಾನು 4 ಮಾತು ಸೇರಿಸಿ ಹೇಳ್ತೇನೆ. ಈಗ ಹಳೆ ಆದಿ ಶತಮಾನದ ಕ್ರೈಸ್ತ ವಿಶ್ವಾಸಿಗಳಿಗೂ ಇವತ್ತಿನ ಲೋಕದ ಜನಗಳು ನೋಡುವಾಗ ಬೈಬಲಲ್ಲಿ ಒಂದು ಶಬ್ದ ಇದೆ, ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರಿ ಅಂತೇಳಿ. ಅಂದರೆ ಭಯ ಮತ್ತು ಭಕ್ತಿ ಎರಡು ಕೂಡಿ ಒಂದೇ ಶಬ್ದ, ಅದೇ ಸಮಯದಲ್ಲಿ ಎರಡಾಗಿದೆ. ಅದು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರ್ರಿ. ಇವತ್ತಿನ ಸಮಾಜದಲ್ಲಿ ನಾವು ನೋಡೋದ್ರಲ್ಲಿ ಭಯ ಕಮ್ಮಿ ಇದೆ, ಭಕ್ತಿ ಜೋರಿದೆ. ಇವನ್ ಅವತ್ತಿನ ದಿವಸಗಳಿಗಿದ್ದಕ್ಕಿಂತಲೂ ಹೆಚ್ಚು ಭಕ್ತಿ ನಾವು ಜನರು ಮಾಡುವಂಥದ್ದೆಲ್ಲ ನೋಡುವಾಗ ಭಾಳ ಭಕ್ತಿವಂತರಂತ ನಮಗೆ ಜನ ತೋರ್ತಾ ಇದೆ. ಆದರೆ ಏನು ಕೊರತೆ ಇದೆ ಅಂತಂದರೆ ದೇವರ ಬಗ್ಗೆ ಭಯ. ದೇವರ ಬಗ್ಗೆ ಭಯವಿಲ್ಲದಂಥ ಭಕ್ತಿಯು ಅದು ವ್ಯರ್ಥ. ದೇವರ ಬಗ್ಗೆ ಭಯದಿಂದ ಕೂಡಿದ ಭಕ್ತಿ ಏನು ಮಾಡುತ್ತಂತಂದರೆ, ಜ್ಞಾನೋಕ್ತಿ 8:13 ಓದ್ತೇವೆ, ಯೆಹೋವನ ಭಯ ಪಾಪ ದ್ವೇಷವನ್ನು ಹುಟ್ಟಿಸ್ತದಂತೆ. ನಮಗೆ ಭಕ್ತಿಯಿಂದ ನಾವು ಸ್ವರ್ಗಕ್ಕೆ ಹೋಗಲ್ಲ, ಎರಡೂ ಒಟ್ಟಿಗೆ ಸೇರಬೇಕು. ದೇವರ ಮೇಲೆ ಭಯ ಇದ್ದರೆ ಅವನೇನು ಮಾಡ್ತಾನೆ, ಪಾಪ ದ್ವೇಷಿಸ್ತಾನೆ, ಕೆಟ್ಟತನ ಹಾಗೆ ಮಾಡ್ತಾನೆ. ಅಂದರೆ ಒಂದು ಕಡೆಯಿಂದ ಅವನ ಜೀವಿತ ಪರಿಶುದ್ಧವಾಗಿರ್ತದೆ. ಆ ಪರಿಶುದ್ಧವಾದ ಜೀವಿತದಿಂದ ಕೂಡಿದಂಥ ಭಕ್ತಿ ಆರಾಧನೆ ಅದು ಹೇಬೇಲನ ಯಜ್ಞದಂತೆ ದೇವರ ಸನ್ನಿಧಾನಕ್ಕೆ ಧೂಪದಂತೆ ಏನಿ ಹೋಗ್ತದೆ. ದೇವರಂತ ಆರಾಧನೆ ಮೆಚ್ತಾನೆ. ಇವತ್ತಿನ ದೊಡ್ಡ ಸಮಸ್ಯೆ ಏನಂತಂದರೆ ಜನರ ಮಧ್ಯದಲ್ಲಿ ಭಕ್ತಿ ಜೋರಾಗಿದೆ, ದೇವರ ಭಯ ಇಲ್ಲ. ದೇವರ ಭಯ ಇಲ್ಲ. ಇವತ್ತು ಎಷ್ಟರ ಮಟ್ಟಿಗೆ ಭಕ್ತಿ ಜೋರಾಗಿ ಎಲ್ಲಿ ತನಕ ಬಂದಿದ್ದಾರೆ, ದೇವರೇ ಸಸಾರಾಗಿ ಹೋಗ್ಬಿಟ್ಟಿದ್ದಾನೆ. ದೇವ್ರನ್ನಂದ್ರೆ ಒಂಥರ ಸಸಾರ, ಎಲ್ಲದಕ್ಕೂ ಒಂಥರ ಸಸಾರ ಮಾಡಿಬಿಡ್ತಾರೆ. ದೇವ್ರನ್ನ ಸಸಾರ ಮಾಡಿ ನೀನು ಭಕ್ತಿ ಅರ್ಪಿಸಿ ಏನು ಪ್ರಯೋಜನ? ಹೌದು, ಭಯದಿಂದ ಕೂಡಿದ ಭಕ್ತಿ ನಮಗೆ ಬೇಕು. ಅದಕ್ಕಾಗಿ ನಾವು ಪರ್ಟಿಕ್ಯುಲರ್ ಕನ್ನಡ ಭಾಷೆ ಅಂತ ನನಗೆ ಭಾಳ ಇಷ್ಟ. ಇಂಗ್ಲೀಷ್ನಲ್ಲಿ ಬರೀ ಫಿಯರ್ ಆಫ್ ಗಾಡ್ ಅಂತಿದೆ. ಅದು ನಮ್ಮ ಕೀರ್ತನೆ ಭಾಗಗಳಲ್ಲಿ ಆ ಶಬ್ದ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರಿ, ಭಯಭಕ್ತಿ ಉಳ್ಳವರಾಗಿರಿ. ಭಯಭಕ್ತಿ ನನಗೆ ಆ ಕನ್ನಡ ಟ್ರಾನ್ಸ್ಲೇಷನ್ ಸೂಪರ್ ಟ್ರಾನ್ಸ್ಲೇಷನ್, ಭಯ ಭಕ್ತಿ ಇದ್ದು. ಈ ಭಯದಿಂದ ಕೂಡಿದ ಭಕ್ತಿ ನಾವು ಏನು ಮಾಡ್ತೇವಲ್ಲ, ಆ ಭಕ್ತಿ ದೇವರ ಸನ್ನಿಧಾನಕ್ಕೆ, ಆ ಧೂಪ ದೇವರ ಸನ್ನಿಧಾನಕ್ಕೆ ಸೇರಿ ದೇವರ ಮುಂದೆ ಗಮಗಮಿಸುವಾಗ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. ಇಂಥ ಭಕ್ತಿನ ದೇವರು ಬಯಸ್ತಾ ಇದ್ದಾನೆ. ಆದರೆ ಇಂದಿನ ಸಭೆಗಳಲ್ಲಿ ನಾವು ಹೆಚ್ಚಾಗಿ ಇದನ್ನು ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಭಕ್ತಿ ಜೋರ ಉಂಟು. ಅಯ್ಯೋ, ಹಿಂದೆ ಇರೋದಕ್ಕಿಂತ 100 ಪಾಲು ಜಾಸ್ತಿ ಕಾಣ್ತದೆ ಭಕ್ತಿ. ಇವತ್ತು ಎಲ್ಲ ಮಾಡರ್ನ್ ಏನೇನೆಲ್ಲ ಫೆಸಿಲಿಟಿ ಉಂಟೋ ಎಲ್ಲ ಫೆಸಿಲಿಟಿ ಬಳಸಿ ನಾವು ಭಕ್ತಿ ಮಾಡ್ತೇವೆ. ಭಕ್ತಿ ಮಾಡ್ತೇವೆ. ಆದರೆ ಕೊರತೆ ಇರೋದು ಏನಂತಂದ್ರೆ ದೇವರ ಬಗ್ಗೆ ಭಯ ಇಲ್ಲ. ಮಾತನಾಡುವಂಥದ್ದು, ನೋಡುವಂಥದ್ದು, ಹೌದು ಹೌದು, ಎಲ್ಲ ಮಾಡ್ತಿರ್ತಾರೆ. ಅದೇ ಸಮಯದಲ್ಲಿ ಬಂದು ಹಾಡ್ತಾರೆ. ಅದಕ್ಕೆ ಅದನ್ನೇ ಯೇಸು ಸ್ವಾಮಿ ಮತ್ತಾಯನ ಸುವಾರ್ತೆ 23ನೇ ಪರಿಸಾಯರನ್ನು ಖಂಡಿಸ್ತಾ ಇದ್ದಿದ್ದು. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಅಯ್ಯೋ ಕಪಟಿಗಳಾದ ಶಾಸ್ತ್ರಿ. ಯಾಕೆ ಅವ್ರನ್ನ ಮಾತಿಗೆ ಅವ್ರ ಕತ್ತಿಯಿಂದ ಹೊಡಿತಾ ಇದ್ದ ಅವ್ರಿಗೆ. ಯಾಕಂದರೆ ಅವ್ರದ್ದೆಲ್ಲ ಏನಂತಂದರೆ ಭಕ್ತಿ ಜೋರು, ದೇವರ ಮೇಲೆ ಯಾವ ಭಯನೂ ಅವ್ರಿಗೆ ಇರಲಿಲ್ಲ. ಅವ್ರಿಗೆ ಭಯನೇ ಇರಲಿಲ್ಲ ಅವರಿಗೆ. ಈಗ ನೋಡಿ, ಒಂದು ಸಾರಿ ಒಂದು ಧರ್ಮೋಪದೇಶಕರ ಮೇಲೆ ಯೇಸು ಸ್ವಾಮಿ ಹತ್ರ ಯೇಸುನ ಪರೀಕ್ಷಿಸುವುದಕ್ಕಾಗಿ ಪ್ರಶ್ನೆ ಹಾಕಿದ ಅಂತ ಓದ್ತೀವಿ ಲೂಕನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ. ಅವನ ಪ್ರಶ್ನೆ ಏನಾಗಿತ್ತು, ನಾನು ನಿತ್ಯ ಜೀವಕ್ಕೆ ಬಾಧ್ಯನ ಆಗಬೇಕಾದ್ರೆ ಏನು ಮಾಡ್ಬೇಕಂತ ಕೇಳ್ತಾನೆ. ಆಗ ಸ್ವಾಮಿ ಹೇಳ್ತಾನೆ, ನೀನೊಬ್ಬ ಬೋಧಕನಾಗಿ ಈ ಪ್ರಶ್ನೆ ನನಗೆ ಕೇಳೋದಾ?
ನೀ ಜನರಿಗೆ ಬೋಧನೆ ಮಾಡಿ ನೀನೇ ಜನರಿಗೆ ತಿಳಿಸಿ ಹೇಳಬೇಕಾದವನು. ನಿತ್ಯ ಜೀವಕ್ಕೆ ಬಾಧ್ಯರಾಗ್ರಪ್ಪ, ಅದಕ್ಕೆ ಈ ಥರ ದಾರಿ ಉಂಟು ನೀನು ಹೇಳಬೇಕಾದವನು. ನನಗೆ ಬಂದು ನೀನು ಪ್ರಶ್ನೆ ನನಗೆ ಕೇಳ್ತಾ ಇದೆಯಾ ಅಂತ ಕೇಳುವಾಗ ಯೇಸು ಸ್ವಾಮಿ ಅವನ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ. ಅವನು ಹೇಳ್ತಾನೆ, ನೀನು ಹೇಗೆ ಓದಿದಿ, ನೀನು ಏನು ತಿಳ್ಕೊಂಡಿದ್ದಿ ನೀನೇ ಹೇಳು ಅಂತಂದ. ಆಗ ಅವನೇ ಹೇಳ್ತಾನೆ, ನಿನ್ನ ದೇವರಾಗಿ ಕರ್ತನನ್ನು ಪೂರ್ಣ ಹೃದಯದಲ್ಲೂ ಪೂರ್ಣ ಪ್ರಾಣದಲ್ಲೂ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು, ನಿನ್ನ ನೆರೆಯವು ನಿನ್ನಂತೆ ಪ್ರೀತಿಸಬೇಕು. ನೀನು ಸರಿಯಾಗಿ ಉತ್ತರ ಕೊಟ್ಟು ಹೋಗೋದರಂತೆ ಮಾಡಂತಂದ. ಅಂದರೆ ಅವನಿಗೇನಿತ್ತು, ಅವ್ನು ಪ್ರಶ್ನೆ ಕೇಳಿದವನಿಗೆ ದೇವರಲ್ಲಿ ಪ್ರೀತಿನೇ ಇರಲಿಲ್ಲ, ನೆರೆಯ ಮೇಲೂ ಪ್ರೀತಿ ಇರಲ್ಲ ಅಂತ ಅಲ್ಲೇ ಗೊತ್ತಾಗತ್ತೆ. ಆದರೆ ಭಕ್ತಿ ಜೋರಾಗಿತ್ತು, ಭಕ್ತಿ ಜೋರಾಗಿತ್ತು. ಇವತ್ತು ನಡೀತಾ ಇರೋದೇ ಇದೆ, ಭಕ್ತಿ ಜೋರಿದೆ ಆದರೆ ಭಯ ಇಲ್ಲ. ಯಾವಾಗ ಭಯ ಬರುತ್ತೋ ಆವಾಗ ಅದರ ಆರಾಧನೆಯ ಪ್ರಭಾವವೇ ಬೇರೆಯಾಗಿರ್ತದೆ. ಯಾಕಂದ್ರೆ ಅಪೊಸ್ತಲರ 9:31 ನೋಡ್ತೇವೆ, ಗಲಿಲಾಯ ಮತ್ತು ಯೂದಾಯ ಸೀಮೆಗಳ ಸಭೆ ಭಕ್ತಿಯಲ್ಲಿ ಬೆಳೆದು ದೇವರ ಭಯದಲ್ಲಿ ನಡೆದು ಸಮಾಧಾನ ಹೊಂದಿತು. ಇವತ್ತು ಮೇನ್ ಬೇಕಾಗಿರೋದು ಸಭೆಗಳಲ್ಲಿ ದೇವರ ಬಗ್ಗೆ ಭಯ ಬೇಕು, ಭಯ ಬೇಕು. ಭಯ ಇಲ್ಲದೆ ಇರುವಂಥ ಭಕ್ತಿಗೆ ಅರ್ಥವೇ ಇಲ್ಲ. ಅಂತ ಆರಾಧನೆ ಇವನು ಮಾಳಿಗೆ ದಾಟಿ ಮೇಲೆ ಹೋಗಲ್ಲ. ಅದರಿಂದಾಗಿ ಅನೇಕರು ದೇವರ ಕಡೆಗೆ ಬರಲಿಕ್ಕೆ ಹೌದು ಅಡ್ಡಿ. ಹೌದು, ಖಂಡಿತ ಅಲ್ಲ, ಖಂಡಿತ. ಓಕೆ, ಅಷ್ಟೇ. ನಾವು ಯಾವ ರೀತಿಯಲ್ಲಿ ಆದಿ ಸಭೆಯ ಮಾದರಿಯನ್ನು ಹೊಸ ಒಡಂಬಡಿಕೆಯನ್ನು ತಗೊಳ್ಳಿಕ್ಕೆ ಸಾಧ್ಯ ಇಂದಿನ ಸಭೆಗಳಿಗೆ? ಅದೇ ಈಗಾಗಲೇ ನಾವು ಮಾತಾಡಿದಂಗೆ ಒಂದು ಭಯದಲ್ಲಿ, ಅಂದರೆ ನಾವು ನೋಡಿದ್ದೇವಲ್ಲ, ಭಕ್ತಿಯಲ್ಲಿ ಅಭಿವೃದ್ಧಿಯಾಗಿ ಭಯದಲ್ಲಿ ನಡಿಬೇಕು. ಅಂದರೆ ನೋಡಿ, ಅದನ್ನು ನಮಗೆ ಆದಿಕಾಂಡದಲ್ಲಿ ನೋಡುವಾಗ ಯೋಸೆಫ ಹೇಳ್ತಾ ಇದ್ದಾನೆ, ನಾನು ದೇವರಿಗೆ ಭಯಪಡುವವನು ಎಂಬ. ಅಂದರೆ ಅವನಿಗೆ ಪಾಪ ಮಾಡಲಿಕ್ಕೆ ಎಲ್ಲ ಅವಕಾಶಗಳು ಇತ್ತು, ಆದರೆ ಅವನು ಹೇಳ್ತಾ ಇದ್ದಾನೆ, ಇಲ್ಲ, ನಾನು ದೇವರಿಗೆ ಭಯಪಡುವವನಾಗಿರೋದ್ರಿಂದ ನಾನು ಈ ಪಾಪ ಮಾಡಲಿಕ್ಕೆ ಆಗಲ್ಲ. ಅವನು ಪಾಪವನ್ನು ಬಿಟ್ಟು ಓಡಿ ಹೋಗ್ತಾ ಇದ್ದಾನೆ. ಅದಕ್ಕೋಸ್ಕರ ಅವನು ಜೈಲಿಗೆ ಕೂಡ ಹೋಗಬೇಕಾಯಿತು. ಅವನು ಒಂದು ವೇಳೆ ಪಾಪ ಮಾಡಲಿಕ್ಕೆ ಸಿದ್ಧನಾಗಿದ್ದರೆ ಅವನಿಗೆ ಜೈಲಿಗೆ ಹೋಗುವಂಥ ಅವಶ್ಯಕತೆ ಬರ್ತಿರಲಿಲ್ಲ. ಮಾತ್ರವಲ್ಲ, ಅವನಿಗೆ ಸ್ವಲ್ಪ ಕಾಲ ತನ್ನ ಪಾಪದ ಒಂದು ಜೀವಿತವನ್ನು ಮಾಡ್ಬೋದಾಗಿತ್ತು. ಆದರೆ ಅವನು ವಿಶ್ವಾಸಿಯಾಗಿ ಒಬ್ಬ ವಿಶ್ವಾಸದ ನಾಯಕನಾಗಿ ಅವನಿಗೆ ಗುರುತಿಸಲ್ಪಡಲಿಕ್ಕೂ ಇವತ್ತು ಅನೇಕರಿಗೆ ಒಂದು ಒಳ್ಳೆಯ ಒಂದು ಮಾದರಿಯ ವ್ಯಕ್ತಿಯಾಗಿರಲಿಕ್ಕೆ ಅವನಿಗೆ ಸಾಧ್ಯವಾಗ್ತಿರಲಿಲ್ಲ. ಈಗ ಹೊಸ ಒಡಂಬಡಿಕೆಯ ಆ ಒಂದು ಕಾಲದ ಜೀವಿತದ ಪ್ರಕಾರ ಆ ಜೀವಿತವನ್ನು ಯಾವ ರೀತಿ ನಾವು ಇವತ್ತು ಸ್ವೀಕಾರ ಮಾಡ್ಬೋದು ಅಂತ ಹೇಳಿದರೆ, ಮುಖ್ಯವಾಗಿ ನಾವು ದೇವರ ವಾಕ್ಯವನ್ನೇ ಓದಬೇಕು. ಆವಾಗ ಎಲ್ಲಿ ನಾವು ತಪ್ಪಿದ್ದೇವೆ, ಹೊಸ ಒಡಂಬಡಿಕೆ ಕಾಲದಲ್ಲಿ ಅವರು ನಡೆಸಿದ್ದಂಥ ಒಂದು ಆತ್ಮೀಯ ಜೀವಿತ, ಪರಿಶುದ್ಧ ಜೀವಿತ, ಅಥವಾ ಅವರ ಒಂದು ಸಮರ್ಪಣೆ ನಮಗೆ ಎಲ್ಲೆಲ್ಲಿ ಇಲ್ಲ, ಅಥವಾ ಎಲ್ಲೆಲ್ಲಿ ನಮಗೆ ನಾವು ಆ ಕೊರತೆಗಳನ್ನು ನ್ಯೂನತೆಗಳನ್ನು ತುಂಬಿಕೊಳ್ಬೇಕು ಅಂತ ಗೊತ್ತಾಗಬೇಕು ಅಂತ ಹೇಳಿದರೆ ದೇವರ ವಾಕ್ಯಕ್ಕೆ ನಾವು ತಿರುಗಿ ಬರಬೇಕು. ದೇವರ ವಾಕ್ಯಕ್ಕೆ ತಿರುಗಿ ಬಂದು ದೇವರ ಸನ್ನಿಧಿಯಲ್ಲಿ ಕುಳಿತು ನಾವು ದೇವರ ವಾಕ್ಯವನ್ನು ಓದುವಂಥವರು, ಅದರ ಅರ್ಥವನ್ನು ದೇವರ ಪವಿತ್ರಾತ್ಮನ ಮೂಲಕವಾಗಿ ನಾವು ತಿಳಿದುಕೊಳ್ಳುವಂಥವರಾಗಿರಬೇಕು. ಮತ್ತು ನಮಗೆ ಯಾರು ಸತ್ಯವಾಕ್ಯವನ್ನು ಹೇಳಿಕೊಡುವಂಥವ್ರು ಇದ್ದಾರೆ, ದೇವರ ಸೇವಕರು, ಅವರ ಜೊತೆಯಲ್ಲಿ ಇದ್ದುಕೊಂಡು ನಾವು ದೇವರ ವಾಕ್ಯವನ್ನು ಕಲಿಯುವಂಥವರಾಗಿರಬೇಕು. ಹೀಗೆ ಒಂದೊಂದು ವಿಷಯಗಳನ್ನು ನಮಗೆ ಕಲೀಲಿಕ್ಕೂ ನಮ್ಮ ಜೀವಿತಕ್ಕೆ ಅಳವಡಿಸಿಕೊಳ್ಳಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಮುಖ್ಯವಾಗಿ ನೋಡಿ, ನಮಗೆ ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ನೋಡುವಾಗ ಪರಿಶುದ್ಧತೆ ಇಲ್ಲದೆ ಯಾರಿಗೂ ಕೂಡ ದೇವರನ್ನು ಕಾಣಲು ಸಾಧ್ಯವಾಗುವುದಿಲ್ಲ. ಅದಕ್ಕೋಸ್ಕರ ನಾವು ಪರಿಶುದ್ಧತೆಯನ್ನು ನಾವು ಹೊಂದಿಕೊಳ್ಳುವುದಕ್ಕೆ ಪ್ರಯತ್ನಿಸೋಣ ಎಂಬುದಾಗಿ, ಅಥವಾ ನಾವು ಪರಿಶುದ್ಧತೆಗೋಸ್ಕರ ನಾವೇನು ಮಾಡಬೇಕು ಅಂತೇಳಿದರೆ ನಮ್ಮ ಜೀವಿತವನ್ನು ಪೂರ್ತಿಯಾಗಿ ನಾವು ಶೋಧನೆ ಮಾಡ್ತಾ, ಹೇಗೆ ಹೊಸ ಒಡಂಬಡಿಕೆ ಕಾಲದಲ್ಲಿ ದೇವರ ಮಕ್ಕಳು ಲೋಕದ ಒಂದು ಕಲ್ಮಶ, ಲೋಕದ ಒಂದು ಪಾಪ ತಮಗೆ ಅಂಟಿಕೊಳ್ಳದೆ ಯಾವ ರೀತಿಯಾಗಿ ಆ ಪರಿಶುದ್ಧತೆಯಲ್ಲಿ ನಡೆದರು ಅಂತ ತಿಳ್ಕೊಳ್ಬೇಕು ಅಂತೇಳಿ ದೇವರ ವಾಕ್ಯವನ್ನು ಓದಿ, ದೇವರ ವಾಕ್ಯವನ್ನು ನಮ್ಮ ಆತ್ಮೀಯ ಜೀವಿತದ ಮಾನದಂಡವಾಗಿ ನಾವು ಇಟ್ಕೊಳ್ಬೇಕು. ಅಥವಾ ದೇವರ ವಾಕ್ಯದ ಪ್ರಕಾರವಾಗಿ ನಮ್ಮನ್ನು ಅಳತೆ ಮಾಡಿ ನೋಡಬೇಕು. ನಾವು ಬೇರೆ ವ್ಯಕ್ತಿಗಳಿಗೆ ನಮ್ಮನ್ನು ಹೋಲಿಸಿ ಆ ವ್ಯಕ್ತಿ, ಈ ವ್ಯಕ್ತಿ, ಅಥವಾ ಆ ಸೇವಕರು, ಈ ಸೇವಕರು ಅಂತ ನಮ್ಮನ್ನು ಅವರಿಗೆ ಹೋಲಿಸದೆ ದೇವರ ವಾಕ್ಯಕ್ಕೆ ಪ್ರತಿಯೊಬ್ಬೊಬ್ಬರು ತಮ್ಮನ್ನು ಹೋಲಿಸಿಕೊಂಡು ಹೇಗಿದ್ದೇವೆ, ನಮ್ಮ ಆತ್ಮಿಕ ಮಟ್ಟ ಯಾವ ರೀತಿ ಬಂದಿದೆ ಎಂಬುದನ್ನು ದೇವರ ವಾಕ್ಯಕ್ಕೆ ಹೋಲಿಸಿಕೊಂಡು ನಾವು ನಮ್ಮನ್ನು ಪರೀಕ್ಷಿಸಿಕೊಂಡು ನಡೆಯೋದಾದರೆ ಆ ಹೊಸ ಒಡಂಬಡಿಕೆ ಕಾಲದ ಪ್ರಾರಂಭದ ದಿನಗಳಲ್ಲಿದ್ದಂಥ ಒಂದು ಆತ್ಮಿಕ ಮಟ್ಟಕ್ಕೆ ನಮಗೆ ಬರಲಿಕ್ಕೆ ಆಗ್ತದೆ. ಈ ಕಾಲದಲ್ಲಿ ನಮಗೆ ಆ ರೀತಿ ನಡೀಲಿಕ್ಕೆ ಆಗ್ತದೆ ಅಂತ ನಾನು ನಂಬ್ತಾ ಇದ್ದೇನೆ. ಅದು ಆ್ಯಕ್ಚುಲಿ ಇಂದಿನ ಸಭೆಗಳಿಗೆ ಖಂಡಿಸು, ಗದರಿಸು, ಎಚ್ಚರಿಸು ಆ ಒಂದು ಕಾರ್ಯವನ್ನು ಕಾಣಲಿಕ್ಕೆ ನಮಗೆ ತುಂಬ ಕಡೆಗಳು ವಿರಳ ಅಂತ ಹೇಳ್ಬೋದು ಅಲ್ಲ ಭಾಷೆ? ಯಾಕಂದ್ರೆ ಇವತ್ತಿನ ಪರಿಸ್ಥಿತಿ ಏನಿದೆ ಅಂತಂದರೆ, ಇವತ್ತು ದೇವರ ಸೇವಕರು ಸಹ ಸತ್ಯವನ್ನು ಇದ್ದಕ್ಕಿದ್ದಾಗೆ ಮಾತಾಡಲಿಕ್ಕೆ ಭಯಪಡ್ತಾರೆ. ಅಂದರೆ ಈಗ ಅನೇಕ ನಮ್ಮ ಕಣ್ಮುಂದೆ ನೋಡ್ತೇವೆ, ಇದು ದೇವರ ಸೇವೆ ಅನ್ನೋದನ್ನು ಕೆಲವರು
ಒಂದು ಜಾಬ್ ಅಂತ ಪರಿಗಣಿಸಿದವರಿದ್ದಾರೆ. ಒಂದು ಜಾಬ್. ಒಂದು ವೇಳೆ ನಾನು ಏನಾದ್ರು ಸ್ವಲ್ಪ ಹೆಚ್ಚು ಕಡೆ ಮಾತಾಡಿದರೆ ನನ್ನನ್ನು ಇಲ್ಲಿಂದ ಬೇರೆ ಕಡೆ ಎಲ್ಲ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಏನೋ, ಬೇರೆ ಕಡೆ ಎಲ್ಲ ಕಳಿಸಿಬಿಡ್ತಾರೋ ಏನೋ. ಹಾಗೆ ಸತ್ಯವನ್ನು ಮಾತಾಡಲಿಕ್ಕೆ ಭಯಪಡ್ತಾರೆ. ಈಗ ದೇವರ ವಾಕ್ಯ ಏನು ಹೇಳ್ತದೆ, 1 ತಿಮೋಥಿ 2:4 ಎಲ್ಲ ಮನುಷ್ಯರು ರಕ್ಷಣೆ ಹೊಂದಬೇಕು, ರಕ್ಷಣೆ ಹೊಂದಿದವರನ್ನು ಸತ್ಯದ ಜ್ಞಾನಕ್ಕೆ ಸೇರಿಸಬೇಕು. ಈಗ ಕೊರತೆ ಏನಾಗಿದೆ ಅಂದರೆ ಇವಾಗ ಕೆಲವು ಕಡೆಯಲ್ಲಿ ರಕ್ಷಣೆ ಅನುಭವನೇ ಜನರಿಗೆ ಗೊತ್ತಿಲ್ಲ. ಇನ್ನು ಕೆಲವರು ಏನು ಮಾಡ್ತಾರೆ, ರಕ್ಷಣೆ ಅನುಭವಕ್ಕೆ ನಡೆಸ್ತಾರೆ, ಆದರೆ ಜನರನ್ನು ಸತ್ಯದ ಜ್ಞಾನಕ್ಕೆ ಅವ್ರನ್ನ ನಡೆಸಲ್ಲ. ಆ ಸತ್ಯದ ಜ್ಞಾನಕ್ಕೆ ನಡೆಸುವಂಥ ಸ್ಥಳ ಯಾವುದಂದ್ರೆ ದೇವರ ಸಭೆ. ಅವ್ರನ್ನ ಸರಿಯಾಗಿ ತಿದ್ದಿ ತೀಡಿ ಅವ್ರನ್ನ ಕ್ರಮಪಡಿಸುವಂಥ ಒಂದು ಸ್ಥಳವೇ ದೇವರ ಸಭೆ. ಅದಕ್ಕಾಗಿ ಒಬ್ಬ ರಕ್ಷಣೆ ಹೊಂದಿದ ವಿಶ್ವಾಸಿ ಗೂಳಿಯಂತೆ ಲೋಕಾಲ ಸುತ್ತ ಅವನ ಆ ಕಡೆ ತಿರುಗಬಾರ್ದು. ಅವನಿಗೆ ಒಂದು ಆತ್ಮಿಕ ಮನೆ, ಒಂದು ಸಭೆ ಅಂತ ಅವನಿಗೆ ಇರಲೇಬೇಕು. ಈ ನಾವು ಅಪೊಸ್ತಲಕೃತ್ಯ 2ನೇದಲ್ಲಿ ಓದ್ತೇವೆ, 3,000 ಜನರು ರಕ್ಷಣೆ ಹೊಂದಿ ದೀಕ್ಷಾಸನ ಮಾಡಿಸಿಕೊಂಡ್ರು, ಅವರೆಲ್ಲರೂ ಅವರಲ್ಲಿ ಸೇರಿದರು. ಅಂದರೆ ಅಲ್ಲಿ 120 ಜನರ ಒಂದು ಚಿಕ್ಕ ಸಭೆ ಇತ್ತು, 120 ಜನರ ಸಣ್ಣ ಸಭೆ ಇತ್ತು. ಅವರೇನು ಮಾಡಿದ್ರು, ರಕ್ಷಣೆ ಹೊಂದಿ ದೀಕ್ಷಾಸನ ಮಾಡಿಸಿಕೊಂಡವರು ಇವರಲ್ಲಿ ಸೇರಿದರು. ಇವಾಗ ಏನಾಗಬೇಕಾದ್ರೆ ರಕ್ಷಣೆ ಹೊಂದಿದವರು, ನಾನು ರಕ್ಷಣೆ ಹೊಂದಿದಂಥ ಅನೇಕರು ಸುಮ್ಮನೆ ಗೂಳಿಗಳಾಗಿ ತಿರುಗಾಡ್ತಾರೆ. ನಾವು ಸತ್ಯದ ಜ್ಞಾನ, ವಾಕ್ಯದ ಜ್ಞಾನ ಅವರಿಗಿಲ್ಲ, ಸತ್ಯದ ಬೋಧನೆ ಅವರಿಗಿಲ್ಲ. ಎಲ್ಲ ಮನುಷ್ಯರು ರಕ್ಷಣೆ ಹೊಂದಬೇಕು, ರಕ್ಷಣೆ ಹೊಂದಿದವರು ಸತ್ಯದ ಜ್ಞಾನಕ್ಕೆ ಸೇರಿಸಬೇಕು. ಆ ಸತ್ಯದ ಜ್ಞಾನಕ್ಕೆ ನಡೆಸುವಂಥ ಒಬ್ಬ ವ್ಯಕ್ತಿ ನಡೆಸುವಂಥ ಸ್ಥಳವೇ ದೇವರ ಸಭೆ. ಇದನ್ನೇ ನಾವು ಮತ್ತು ಯೇಸುಸ್ವಾಮಿ ಲೋಕ ಬಿಟ್ಟು ಪರಲೋಕಕ್ಕೆ ಏರಿ ಹೋಗುವಾಗ ಆತನ ಸ್ಪಷ್ಟವಾಗಿ ಹೇಳಿದಂಥ ಮಾತುಗಳೆಂದರೆ ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯದಲ್ಲಿ 18ನೇ ವಚನದಿಂದ ಓದುವಾಗ ಯೇಸುಸ್ವಾಮಿ ಶಿಷ್ಯರಿಗೆ ಹೇಳ್ತಾನೆ, ಪರಲೋಕದಲ್ಲಿಯೂ ಭೂಲೋಕದಲ್ಲಿ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ, ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನಗಳನ್ನು ನನ್ನ ಸ್ವಾರ್ಥ ಸಾರಿ ಅವ್ರು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಸ್ವಾರ್ಥ ಕೊಟ್ಟು, ಅವ್ರಿಗೆ ಸ್ವಾರ್ಥ ಕೊಟ್ಟು ಕ್ರಿಶ್ಚಿಯನ್ರು ಮಾಡಿರಿ ಅಂತ ಹೇಳಲಿಲ್ಲ, ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಕ್ರಿಶ್ಚಿಯನ್ರನ್ನು ಮಾಡಬೇಕಂತ ಎಲ್ಲಿಯೂ ಬೈಬಲಲ್ಲೇ ಹೇಳಿಲ್ಲ. ನೀವು ಹೋಗಿ ನನ್ನ ಬಗ್ಗೆ ಸ್ವಾರ್ಥೆಯನ್ನು ಸಾರಿ ಜನಗಳನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ನೀವು ಸಾರಿದ ಸ್ವಾರ್ಥೆಯನ್ನು ಕೇಳಿ ಯಾರು ನನ್ನ ಶಿಷ್ಯರಾಗ್ತಾರೋ ಅಂಥ ಶಿಷ್ಯರಾದವರಿಗೆ ತಂದೆಯ ಮಗನ ಪರಿಶುದ್ಧಾತ್ಮನ ಹೆಸರಲ್ಲಿ ದೀಕ್ಷಾಸ್ನಾನ ಕೊಡಿ ಅಂತ ಹೇಳ್ತೇನೆ. ಆಮೇಲೆ ಅಷ್ಟಕ್ಕೆ ಬಿಟ್ಬಿಡಿ ಅಂತ ಬಿಡಲಿಲ್ಲ, ರಕ್ಷಣೆ ಅನುಭವಕ್ಕೆ ನಡೆಸಿರಿ, ದೀಕ್ಷಾಸ್ತ್ರನೂ ಕೊಡ್ರಿ ಅಂತ ಹೇಳಿ ಅಲ್ಲಿಗೆ ಬಿಡಲಿಲ್ಲ. ಅದು ಮುಂದಿನ ವಿಷಯ ಭಾಳ ಇಂಪಾರ್ಟೆಂಟ್ ಆಗಿದೆ. ಏನಂತಂದರೆ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ಅಂದರೆ ಉಪದೇಶ, ಅವರಿಗೆ ವಾಕ್ಯ ಸಿಕ್ಕಬೇಕು, ಬೋಧನೆ ಸಿಕ್ಕಬೇಕು. ಇವತ್ತು ಎಷ್ಟೋ ಜನ ಯಾವಾಗ ಬಂದರೂ ರಕ್ಷಣೆ ಸ್ವಾರ್ಥನೆ ಸಾರ್ತಾರೆ, ಬರೀ ರಕ್ಷಣೆ. ಆಮೇಲೆ ಕೆಲವರು ಎಷ್ಟರ ಮಟ್ಟಿಗೆ ಅಂತಂದರೆ ಪ್ರತಿ ಕೂಟದಲ್ಲಿ ರಕ್ಷಣೆ ಹೊಂದವರಿದ್ದಾರೆ. ರಕ್ಷಣೆ ಹೊಂದಿದೆಯಾ ಅಂತ ಕೇಳಿದರೆ ರಕ್ಷಣೆ ಹೊಂದಬೇಕಾ ಈಗ ಅಂತಂದರೆ ಅಲ್ಲಿ ಕೈ ಎತ್ತಾರೆ. ಇನ್ನೊಬ್ಬ ಪ್ರಸಂಗಿ ಬಂದು ನಾಳೆ ಪ್ರಸಂಗ ಮಾಡಿದ್ರು ಪುನಃ ರಕ್ಷಣೆ ಹೊಂದಲಿಕ್ಕೆ ಕೈ ಎತ್ತೋದು. ಅವನು ಸಾಯುವ ತನಕ ಎಷ್ಟು ಸಾರಿ ರಕ್ಷಣೆ ಹೊಂದ್ತಾರೋ ನಮಗೆ ಗೊತ್ತಿಲ್ಲ. ಅಂದರೆ ಬರೀ ರಕ್ಷಣೆ ಬಿಟ್ಟು ಮುಂದೆ ದಾಟಲ್ಲ, ರಕ್ಷಣೆ ಬಿಟ್ಟು ಮುಂದೆ ದಾಟಲ್ಲ. ಇನ್ನೂ ಒಂದು ಕೂಸಿಗೆ ಹಾಲು ಕೊಟ್ಟಾಗನೇ ಯಾವಾಗಲೂ ಬಂದು ಸ್ಪೂನಲ್ಲಿ ಹಾಲು ಕೊಟ್ಟೇ ಹೋಗ್ತಾರೆ ವಿನ ಅವರಿಗೆ ಗಟ್ಟಿಯಾದ ಆಹಾರ, ಅದನ್ನು ಇಬ್ರಿಯ ಪತ್ರಿಕೆಯಲ್ಲಿ ಓದ್ತೇವೆ, ನಮಗೆ ಗಟ್ಟಿಯಾದ ಆಹಾರ ಕೊಡಬೇಕು. ಅದನ್ನೇ ಸ್ವಾಮಿ ಇದನ್ನೇ ಕಲಿಸಿಕೊಟ್ಟ, ನಾನು ನಿಮಗೆ ಉಪದೇಶಿಸಿದನೆಲ್ಲ ಅವ್ರು ಕಾಪಾಡಿಕೊಳ್ಳೋದಕ್ಕೆ ನೀವು ಅವ್ರಿಗೆ ಆಜ್ಞಾಪಿಸಿ. ಇಂಗ್ಲೀಷ್ನಲ್ಲಿ ಇನ್ನೂ ಭಾಳ ಒಳ್ಳೆಯದಾಗಿ ಉಂಟದು, ಟೀಚ್ ದೆಮ್ ವಾಟ್ಸ್ ಎವರ್ ಐ ಹ್ಯಾವ್ ಟಾಟ್ ಯು. ನಾನು ನಿಮಗೆ ಕಲಿಸಿಕೊಟ್ಟದ್ದನ್ನು ನೀವು ಅವರಿಗೆ ಕಲಿಸಿ. ಅಂದರೆ 3.5 ವರ್ಷ ಯೇಸುಸ್ವಾಮಿ ಬೈಬಲ್ ಸ್ಕೂಲಲ್ಲಿ ಏನೆಲ್ಲ ಟೀಚಿಂಗ್ ದೇವರು ಕೊಟ್ಟಿದ್ರೆ ಅದನ್ನೆಲ್ಲ ಇಲ್ಲಿ ಬರೆದಿಲ್ಲ. ಅದು ಅವ್ರಿಗೆ ಅಂಥ ಸ್ಟ್ರಾಂಗ್ ಟೀಚಿಂಗ್ ಸಭೆಗೆ ಸಂಬಂಧಪಟ್ಟಂಥ ಸತ್ಯ ಬೋಧನೆಯನ್ನು ಅವರಿಗೆ ಪಕ್ಕ ಕಲಿಸಿಕೊಟ್ಟಿದ್ದ. ಅದಕ್ಕಾಗಿ ಎಫೆಸ ಪತ್ರಿಕೆಯಲ್ಲಿ ಓದುವಾಗ ಹೇಳ್ತಿದೆ, ಅಪೊಸ್ತಲರು ಪ್ರವಾದಿಗಳೆಂಬ ಅವರ ಉಪದೇಶದೆಂಬ ಅಸ್ತಿವಾರದ ಮೇಲೆ ನಮ್ಮ ಮನೆ ಇರಬೇಕಂತೇಳಿ. ಇವತ್ತು ಸಭೆ ಅಂತಂದರೆ ಬರೀ ರಕ್ಷಣೆ ಬಗ್ಗೆ ಮಾತಾಡಿಬಿಟ್ಟೆ, ದೀಕ್ಷಾಸನ ಹೇಳಿಬಿಟ್ಟೆ, ಅವನು ಅಲ್ಲೇ ದಾರಿಗೆ ಬಿಸಾಡಿ ಹೋಗೋದಲ್ಲ. ಆಮೇಲೆ ಒಂದು ಕೂಸು ಹುಟ್ಟೋದಿಂಪ ಸರಿ, ಹುಟ್ಟಿದ ಮಗುವಿನ ಜವಾಬ್ದಾರಿ ನಿಜವಾಗಿ ತಂದೆ ತಾಯಿಗೆ ಸ್ಟಾರ್ಟ್ ಆಗೋದು ಹುಟ್ಟಿದ ಮೇಲಿಂದ. ಅದನ್ನು ಸಾಕಬೇಕು, ಪಾಲನೆ ಪೋಷಣೆ ಮಾಡಿ ಬೆಳೆಸುವಂಥದ್ದು ಉಂಟಲ್ಲ, ಅದು ಒಂದು ಸರಿ ಕಾಯಿಲೆ ಬಂದರೂ ಹಾರಬೇಕು ನಾವು.
ತಂದೆ ತಾಯಿಗಳಿಗೆ ಒಂದು ಜ್ವರ ಬಂದರೆ, ಒಂದು ಕಾಯಿಲೆ ಬಂದರೆ ಒಂದು ತಂದೆ ತಾಯಿಗಳಿಗೆ ತಳಮಳ ಸ್ಟಾರ್ಟ್ ಆಗಿಬಿಡುತ್ತೆ. ಯಾಕಂದರೆ ಸೌಖ್ಯ ಇಲ್ದಿದ್ರೆ. ಹಾಗಾದರೆ ಆತ್ಮಿಕವಾಗಿ ಒಂದು ವಿಶ್ವಾಸಿಯನ್ನು ನಾವು ರಕ್ಷಣೆ ಅನ್ಬೇಕು ತಂದ ಮೇಲೆ ಅವನಿನ್ನೂ ಕ್ರಿಸ್ತನಲ್ಲಿ ಕೂಸಷ್ಟೇ, ಅವನು ಆತ್ಮಿಕವಾಗಿ ಬೆಳಿಬೇಕು, ಅವ್ನಿಗೆ ವಾಕ್ಯದ ಉಪದೇಶ ಬೇಕು ಅವನಿಗೆ. ಅದೇ ಯೇಸುಸ್ವಾಮಿ ಬೋಧನೆ, ನಾನು ನಿಮ್ಗೆ ಏನೇನು ಕಲಿಸಿಕೊಟ್ಟಿದ್ದನ್ನೊಂದು ಉಪದೇಶ ಮಾಡಿರಿ. ಈ ಅಪೋಸ್ತಲರು ಮತ್ತು ಪ್ರವಾದಿಗಳೆಂಬ ಈ ಬೋಧನೆಯ ಅಸ್ಥಿವಾರದ ಮೇಲೆ ದೇವರ ಸಭೆ ಕಟ್ಟಲ್ಪಡಬೇಕು. ಅದನ್ನೇ ಪೌಲನು ಹೇಳ್ತಾನೆ, ರಕ್ಷಣೆ ಹೊಂದಬೇಕು ಜನರು, ರಕ್ಷಣೆ ಹೊಂದಿದವರು ಸತ್ಯದ ಜ್ಞಾನಕ್ಕೆ ನಾವು ಇವತ್ತು ಲೋಕದಲ್ಲಿ ಕ್ರೈಸ್ತರ ನಮ್ಮ ಜನರ ಸಮಸ್ಯೆ ಏನಾಗಿದ್ದರೆ, ರಕ್ಷಣೆ ಹೊಂದಿರ್ತಾರೆ, ಅವರಿಗೆ ಸತ್ಯದ ಜ್ಞಾನದ ಬಗ್ಗೆ ಅರಿವಿರಲ್ಲ. ಅವರಿಗೆ ಬೋಧನೆ, ವಾಕ್ಯದ ಉಪದೇಶ, ಆ ಗಟ್ಟಿಯಾದ ಆಹಾರ ಅವರಿಗೆ ಸಿಕ್ಕದೆ ಅವರು ಆತ್ಮಿಕ ಜೀವಿತದಲ್ಲಿ ಅವ್ರ ನೆಲೆಯಾಗಿ ನಿಲ್ಲಿಕ್ಕೆ ಬಹಳ ಕಷ್ಟ ಆಗ್ತಾ ಉಂಟು. ಬೋಧನೆ ಬೇಕು, ಸಭೆ ಬೇಕು, ಸಭೆಯೊಂದಿಗೆ ಇರುವಂಥದ್ದು ಬಹಳ ಪ್ರಾಮುಖ್ಯ. ನೀವೇನು ಹೇಳ್ತೀರಿ ಪಾಸ್ ಇದ್ರ ಬಗ್ಗೆ? ಖಂಡಿತವಾಗಿ ದೇವರ ಸೇವಕರು ಹೇಳಿದ ಮಾತಿಗೆ ನಾನು ಪೂರ್ತಿಯಾಗಿ ಅದಕ್ಕೆ ಒಪ್ಕೊಳ್ತೇನೆ. ಯಾಕಂತ ಹೇಳಿದರೆ, ನಮಗೆ ಸತ್ಯ ಬೋಧನೆಯನ್ನು ಕಲಿಸುವಂಥ ಸಭೆ ಮತ್ತು ಸೇವಕರು ಇಲ್ಲದಿದ್ದರೆ ಆ ಹೊಸ ಒಡಂಬಡಿಕೆ ಕಾಲದಲ್ಲಿದ್ದಂಥ ಆ ಒಂದು ಅನುಭವಕ್ಕೆ ನಮಗೆ ಖಂಡಿತವಾಗಿ ಬರಲಿಕ್ಕೆ ಸಾಧ್ಯವಾಗಲ್ಲ. ಅಥವಾ ನೋಡಿ, ಅದನ್ನು ನಮಗೆ ಇದರಲ್ಲಿ ಅಪೊಸ್ತಲ ಕೃತಿ 6ನೇ ಅಧ್ಯಾಯದಲ್ಲಿ ನೋಡುವಾಗ ಅಲ್ಲಿ ಅಪೊಸ್ತಲರು ಅದೇ ಮಾತನ್ನು ಹೇಳ್ತಾ ಇದ್ದಾರೆ, ನಾವಾದರೂ ದೇವರ ವಾಕ್ಯದ ಬೋಧನೆಯಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ನೆಲೆಗೊಂಡಿರುವೆವು ಎಂಬುದಾಗಿ. ಯಾಕಂತೇಳಿದರೆ ಆ 3 ಆದುದರಿಂದ ಸಹೋದರರೇ, 4ನೇ ವಾಕ್ಯ, ನಾವಾದರೂ ಪ್ರಾರ್ಥನೆಯನ್ನು ವಾಕ್ಯೋಪದೇಶವನ್ನು ಮಾಡುವುದರಲ್ಲಿ ನಿರತರಾಗಿರುವೆವು ಎಂದು ಹೇಳಿದರು. ಅಂದರೆ ಅಲ್ಲಿ ಬೇರೆ ಬೇರೆ ಸಮಸ್ಯೆಗಳಿತ್ತು. ಕೆಲವೊಬ್ಬರಿಗೆ ಊಟದ ವಿಷಯದಲ್ಲಿ, ಕೆಲವೊಬ್ಬರಿಗೆ ಭಾಷೆಯ ಒಂದು ತಾರತಮ್ಯ, ಏನೆಲ್ಲ ವಿಷಯಗಳು ಅಲ್ಲಿ ಸಮಸ್ಯೆಗಳು ಬಂದಿತ್ತು. ಆದರೆ ಅವ್ರೇನು ಮಾಡಿದರು ಅಂತ ಹೇಳಿದರೆ, ಪ್ರಾರ್ಥನೆಯಲ್ಲಿ ನೆಲೆಗೊಂಡಿದ್ದರು ಅಥವಾ ನಿರತರಾಗಿದ್ದರು ಮತ್ತು ವಾಕ್ಯೋಪದೇಶದಲ್ಲಿ ನಿರತರಾಗಿದ್ದರು. ಅಂದರೆ ಆ ನಿರಂತರವಾಗಿ ಸತ್ಯ ಬೋಧನೆಯನ್ನು ಅವರು ಕಲಿಸ್ತಾನೆ ಬಂದಿದ್ದರು. ಈ ಸತ್ಯ ಬೋಧನೆಯನ್ನು ನಿರಂತರವಾಗಿ ಅವರು ಕಲಿಸ್ತಾ ಬಂದಿದ್ದರಿಂದ ಆ ಕಾಲದ ಜನರಿಗೆ ಕ್ರಿಸ್ತನ ಬೋಧನೆಯಲ್ಲಿ ಅವರಿಗೆ ನೆಲೆಗೊಳ್ಳಲಿಕ್ಕೆ ಸಾಧ್ಯವಾಯಿತು. ಅಥವಾ ದೇವರ ಸೇವಕರು ಹೇಳಿದ ಪ್ರಕಾರವಾಗಿ ಯೇಸುಸ್ವಾಮಿ ಏನು ಹೇಳಿದರು, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ, ಇಲ್ಲದಿದ್ದರೆ ಮತ್ತೊಂದು ಭಾಷಾಂತರ ಹೀಗೆ ಮಾಡ್ಬೋದು, ನಾನು ನಿಮಗೆ ಕಲಿಸಿದ್ದನ್ನೆಲ್ಲ ಅವರಿಗೆ ಕಲಿಸ್ರಿ ಎಂಬುದಾಗಿ. ಏನು 3.5 ವರ್ಷಗಳ ಕಾಲದಲ್ಲಿ ಯೇಸುಸ್ವಾಮಿಯಿಂದ ಕಲಿತಿದ್ರು, ಅನೇಕ ವಿಷಯಗಳು ಅವರು ಮರ್ತೋಗಿದ್ರು ಕೂಡ. ಆದರೆ ಪವಿತ್ರಾತ್ಮನ ಅವರು ಪಡೆದುಕೊಂಡಾಗ ಅದೇ ಯೇಸುಸ್ವಾಮಿ ಹೇಳಿದ್ದಾರೆ, ಪವಿತ್ರಾತ್ಮನು ಬಂದಾಗ ನಾನು ನಿಮಗೆ ಕಲಿಸಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ಅದಕ್ಕಿಂತ ಮುಂಚೆ ಅನೇಕ ವಿಷಯಗಳು ಮರ್ತೋಗಿದ್ರು. ಆದರೆ ಪವಿತ್ರಾತ್ಮ ಬಂದಾಗ, ಹೌದು ಯೇಸುಸ್ವಾಮಿ ಹೀಗೆ ಕಲಿಸಿದ್ರಲ್ಲ, ಹೀಗೆ ಹೇಳಿದ್ರಲ್ಲ, ಆ ಮಾತುಗಳನ್ನು ಅವರು ಏನು ಮಾಡಿದರು ಅಂತ ಹೇಳಿದರೆ ಎಲ್ಲ ಶಿಷ್ಯ ಮಂಡಳಿಗೆ ಕಲಿಸ್ತಾ ಬಂದರು. ಮತ್ತು ಯೇಸುಸ್ವಾಮಿ ಪುನರುತ್ಥಾನ ಹೊಂದಿದ ನಂತರ 40 ದಿನ ಶಿಷ್ಯರಿಗೆ ಕಾಣಿಸಿಕೊಂಡು ದೇವರ ರಾಜ್ಯದ ಬಗ್ಗೆ ಅನೇಕ ಮಾತುಗಳನ್ನು ಹೇಳಿದರು. ಇದನ್ನೆಲ್ಲ ಆ ಶಿಷ್ಯರಿಗೆ ಅವರು ಕಲಿಸುತ್ತಾ ಬಂದಿದ್ದರಿಂದ ಅವರಿಗೆ ಸತ್ಯದಲ್ಲಿ ಉಳಿಲಿಕ್ಕೆ ಸಾಧ್ಯವಾಯಿತು. ಮತ್ತು ಅವರಿಗೆ ಅನೇಕ ಹಿಂಸೆಗಳಿತ್ತು. ನಮಗೆ ಗೊತ್ತಿದೆ ಏನೆಲ್ಲ ರೀತಿಯಲ್ಲಿ ಅವರಿಗೆ ಚಿತ್ರಹಿಂಸೆ ಕೊಟ್ಟಿದ್ದರು. ಯಹೂದ್ಯರಿಂದ ಬಂದಂಥವರಿಗೆ ಯಹೂದ್ಯರಿಂದ ಹಿಂಸೆ ಇತ್ತು, ಇನ್ನು ಅನ್ಯ ಜನರಿಂದ ಬಂದಂಥವರಿಗೆ ಅನ್ಯ ಜನರಿಂದ ಹಿಂಸೆ ಇತ್ತು, ಇನ್ನು ಯಹೂದ್ಯರಿಗೂ ಮತ್ತು ಅನ್ಯ ಜನರಿಗೂ ಈ 2 ಪಂಗಡದಿಂದ ಬಂದಂಥವರಿಗೆ ಸರ್ಕಾರದ ಅಥವಾ ಆ ಕಾಲದ ರಾಜರುಗಳಿಂದ ಮತ್ತು ವಿವಿಧ ಧಾರ್ಮಿಕ ನಾಯಕರುಗಳಿಂದ ಮಾಟ ಮಂತ್ರ ಮಾಡುವಂಥ ವ್ಯಕ್ತಿಗಳಿಂದ ವಿವಿಧ ರೀತಿಯಲ್ಲಿ ಅವರಿಗೆ ಹಿಂಸೆ ಇತ್ತು. ಈ ಹಿಂಸೆಯನ್ನೆಲ್ಲ ಎದುರಿಸಿ ಅವರು ಪರಿಶುದ್ಧತೆಯಲ್ಲಿ ನೆಲೆಗೊಂಡಿರಬೇಕಂತ ಹೇಳಿದರೆ ಖಂಡಿತವಾಗಿ ದೇವರ ವಾಕ್ಯದ ಒಂದು ಬೋಧನೆಯಾಗಿತ್ತು ಅದಕ್ಕೆ ಮುಖ್ಯ ಕಾರಣ. ಈ ಕಾಲದಲ್ಲಿ ಈ ಬೋಧನೆ ಇರುವುದಾದರೆ ಖಂಡಿತವಾಗಿ ನಮಗೆ ದೇವರ ವಾಕ್ಯದ ಆ ಒಂದು ಬೋಧನೆಯಲ್ಲಿ ಅಥವಾ ಆ ಒಂದು ಟೀಚಿಂಗ್ಸಲ್ಲಿ ನಮಗೆ ಉಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಜ್ಞಾನೋಕ್ತಿ 5ನೇ ಅಧ್ಯಾಯದ ಕಡೆ ವಚನ ಒಂದು ಮಾತು ಹೀಗೆ ಹೇಳುತ್ತೆ. ಜ್ಞಾನೋಕ್ತಿ 5 ಕಡೆ ವಚನ, ಸದುಪದೇಶದ ಕೊರತೆಯಿಂದಲೇ ಸಾಯುವನು, 23 ವಚನ, ತನ್ನ ಅತಿ ಮೂರ್ಖತನದಿಂದ ಭ್ರಾಂತನಾಗುವನು. ಇದು ಆ ಶಬ್ದ ಭಾಳ ಇಂಟ್ರೆಸ್ಟಿಂಗ್. ಸದುಪದೇಶದ ಕೊರತೆ, ಅವನ ರಕ್ಷಣೆ ಹೊಂದಿರ್ಬೋದು, ಅವನ ದೀಕ್ಷಾಸನ ಹೊಂದಿರ್ಬೋದು, ಆದರೆ ಅವನಿಗೆ ವಾಕ್ಯದ ಉಪದೇಶ ಸಿಕ್ಕದೆ ಹೋದರೆ, ಈಗ ಹೊಸದಾಗಿ ರಕ್ಷಣೆ ಹೊಂದಿ ಆತ್ಮಿಕವಾಗಿ ಜೀವ ಪಡೆದಿರ್ತಾನೆ, ಈ ಜೀವ ಪಡೆದಂಥ ಈ ಕೂಸು ಮತ್ತೆ ಸತ್ತು ಹೋಗ್ಬಿಡುತ್ತೆ. ಸದುಪದೇಶದ ಕೊರತೆಯಿಂದ ಆತ್ಮಿಕವಾಗಿ ನೀನು ಮತ್ತೆ ಸತ್ತು ಹೋಗ್ಬಿಡ್ತಿ. ನೀನು ಬದುಕಿಸಿದ್ದ ಯೇಸುಸ್ವಾಮಿ ಕೃಪೆಯಿಂದ ಕರುಣೆಯಿಂದ. ಎಫೆಸ 2:1 ಹೇಳೋ ಪ್ರಕಾರ ಪಾಪಾಪರಾಧಗಳಿಂದ ಸತ್ತವರಾಗಿತ್ತು ನಮ್ಮನ್ನು ಕರ್ತನು ಬದುಕಿಸಿಬಿಟ್ಟಿದ್ದಾನೆ. ಆದರೆ ಏನು ತೊಂದರೆ, ಅವನಿಗೆ ಆತ್ಮಿಕವಾಗಿ ಬೆಳಿಲಿಕ್ಕೆ ಏನು ಬೇಕು, ನರಿಶ್ಮೆಂಟ್, ಅವನಿಗೆ ಪಾಲನೆ ಪೋಷಣೆ ಸಿಕ್ಕದೆ ಹೋಗೋಗೇನಂತ ಕೂಸು ಏನಾಗುತ್ತೆ, ಸತ್ತು ಹೋಗ್ತದೆ. ಇವತ್ತು ಅನೇಕರ ಪರಿಸ್ಥಿತಿ ಇದೇ ಥರ. ರಕ್ಷಣೆ ಹೊಂದಿರ್ತಾರೆ,
ದೀಕ್ಷಾಸ್ನಾನ ತಗೊಂಡಿರ್ತಾರೆ, ಅವ್ರಿಗೆ ಸರಿಯಾದ ರೀತಿಯಲ್ಲಿ ಆತ್ಮಿಕವಾದ ಪಾಲನೆ ಪೋಷಣೆ ಅವರಿಗೆ ಸಿಕ್ಕದೆ ಅವರು ಆತ್ಮಿಕವಾಗಿ ಸತ್ತು ಹೋಗ್ತಾರೆ. ಅದಕ್ಕಾಗಿ ನಾವು 4ನೇ ಅಧ್ಯಾಯದ 13ನೇ ವಚನದಲ್ಲಿ ಓದ್ತೇವೆ, ಸದುಪದೇಶವನ್ನು ಹಿಡಿ, ಸಡಿಲ ಬಿಡಬೇಡ, ಅದನ್ನು ಕಾಪಾಡಿಕೋ, ಅದೇ ನಿನ್ನ ಜೀವ. ದೇವರ ವಾಕ್ಯದ ಉಪದೇಶವೇ ಒಬ್ಬ ರಕ್ಷಣೆ ಹೊಂದಿ ಮುಂದೆ ಬಂದಂಥ ವಿಶ್ವಾಸಿಯ ಜೀವ. ಸದುಪದೇಶವನ್ನು ಹಿಡಿ, ಅದನ್ನು ಸಡಿಲ ಬಿಡಬೇಡ, ಅದನ್ನು ಕಾಪಾಡಿಕೋ, ಅದೇ ನಿನ್ನ ಜೀವ. ಉಪದೇಶವೇ ನಮ್ಮ ಜೀವ ಅಥವಾ ವಾಕ್ಯವೇ ನಮ್ಮ ಜೀವ. ಈ ವಾಕ್ಯದಲ್ಲಿ ಬರೆದಿದ್ದ ಸತ್ಯಗಳೇ ನಮ್ಮ ಜೀವ. ನಾವು 3ನೇ ಅಧ್ಯಾಯದಲ್ಲಿ ಮತ್ತೆ ಓದ್ತೇವೆ, ಕಂದ, ನನ್ನ ಉಪದೇಶವನ್ನು ಮರೆಯಬೇಡ, ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು, ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನ್ನ ಆಯುಷ್ಯನ್ನು ವೃದ್ಧಿಗೊಳಿಸಿ ನಿನಗೆ ಸುಕ್ಷೇಮವನ್ನುಂಟು ಮಾಡುವವು. ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ, ಅವುಗಳಿಂದ ಕೊರಳಿಗೆ ಕಟ್ಟು, ನಿನ್ನ ಹೃದಯದ ಹಲಿಗೆಯಲ್ಲಿ ಅವುಗಳನ್ನು ಬರೆ. ಇದರಿಂದ ನೀನು ದೇವರ ಮತ್ತು ಮನುಷ್ಯರ ದಯೆಯನ್ನು ಸಮ್ಮತಿಯನ್ನು ಪಡೆದುಕೊಳ್ಳುವಿ. ಇಲ್ಲಿ ವಾಕ್ಯದ ಉಪದೇಶ ನಮ್ಮ ಜೀವ. ಇದೇ ನಮ್ಮ ಜೀವ. ನಾವು ಇದಕ್ಕೆ ಗಮನ ಕೊಡದಿದ್ದರೆ ಹುಟ್ಟಿದ ಕೂಸು ಮತ್ತೆ ಸತ್ತು ಹೋಗ್ಬಿಡುತ್ತೆ. ಹುಟ್ಟಿದ ಕೂಸು ಮತ್ತೆ ಸತ್ತು ಹೋಗುತ್ತೆ. ಇದರ ಬಗ್ಗೆ ನಾವು ಹೆಚ್ಚು ಕಾಳಜಿ ವಹಿಸಬೇಕು. ವಿಷಯನ ಕಾರಲ್ಲೂ ಕೂಡ ದೇವರೇ ವಾಕ್ಯ ಹೇಳ್ತದಲ್ಲ, ನನ್ನ ಜನರು ಜ್ಞಾನಹೀನರಾಗಿ ನಾಶವಾಗಿ ಹೋಗ್ತಾರೆ. ಮೇನ್ ಅದು ನಾಶವಾಗೋದೇ ಇದರಿಂದ, ವಾಕ್ಯದ ಸರಿಯಾದ ಉಪದೇಶ ಇಲ್ಲದೇನೆ. ಹೌದೌದು. ಹಾಗಾದ್ರೆ ಇಂದಿನ ಸಭೆಯಲ್ಲಿ ಆದಿ ಸಭೆಯಲ್ಲಿ ಇದ್ದ ಹಾಗೆ ಅಪೊಸ್ತಲರ 2:47 ಹೇಳ್ತದೆ, ಆಪಸ್ ಉಪದೇಶ ಕೇಳುವುದರಲ್ಲಿ, ರೊಟ್ಟಿ ಮುರಿದರೆ ಪ್ರಾರ್ಥನೆಯಲ್ಲಿ, ಅನ್ಯೋನ್ಯತೆಯಲ್ಲಿ ನಿರತರಾಗಿ. ಇವತ್ತು ಕೂಡ ಉಪದೇಶ ಎಂಬುವಂಥದ್ದು ಅಂದರೆ ಒಬ್ಬ ವಿಶ್ವಾಸಿಯು ರಕ್ಷಣೆ ಹೊಂದಂತ ನಿಲ್ಲಬೇಕಾದ್ರೆ ಉಪದೇಶ ಎಂಬುವಂಥದ್ದು ಅತಿ ಪ್ರಾಮುಖ್ಯ ಅಲ್ಲ. ಇವ ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಜೀವಿಸಿದ ಪ್ರವಾದಿಯ ಸಂವೇಲನು ಹಳೆ ಒಡಂಬಡಿಕೆ ಕಾಲದಲ್ಲಿ ಅವನು ಎಷ್ಟರ ಮಟ್ಟಿಗೆ ತನ್ನ ಜನಗಳನ್ನು ನಡೆಸುವಾಗ ಅವನಿಗೆ ಭಯ ಇತ್ತು. ಸೇವಕನಿಗಿದ್ದಂಥ ಭಯ ನಾವು ಅಲ್ಲಿ ಓದ್ತೇವೆ. 1ನೇ ಸಮುವೇಲ ಪುಸ್ತಕ 2ನೇ ಅಧ್ಯಾಯ 23ನೇ ವಚನದಲ್ಲಿ ಅವನ ಜವಾಬ್ದಾರಿ ಎಷ್ಟು ದೊಡ್ಡದು ಒಬ್ಬ ಸೇವಕನಾಗಿ ಅನ್ನೋದನ್ನು ಅವನು ಅರಿತುಕೊಂಡಿದ್ದ. ಅವನು ಹೀಗೆ ಹೇಳ್ತಾನೆ, ನಾನಾದರೂ ನಿಮಗೋಸ್ಕರ ಯೆಹೋವನನ್ನು ಪ್ರಾರ್ಥಿಸುತ್ತಾ ಆತನ ಉತ್ತಮ ನೀತಿ ಮಾರ್ಗವು ನಿಮಗೆ ತೋರಿಸಿಕೊಡುವುದನ್ನು ಬಿಡುವುದೇ ಇಲ್ಲ, ಅಥವಾ ನಿಮಗೆ ಉಪದೇಶ ಮಾಡುವುದನ್ನು ನಾನು ಬಿಡುವುದೇ ಇಲ್ಲ, ಬಿಟ್ಟರೆ ಆತನ ದೃಷ್ಟಿಯಲ್ಲಿ ಪಾಪಿಯಾಗಿರುವೆನು. ಅಂದರೆ ಆ ಸಮ್ಮೇಳನಿಗೆ ಅಂಥ ಒಂದು ಭಯ ಇತ್ತು. ದೇವರು ನನ್ನ ವಶಕ್ಕೆ ಇಷ್ಟು ಜನಗಳನ್ನು ಕೊಟ್ಟಿದ್ದಾನೆ, ಇವ್ರ ವಿಷಯದಲ್ಲಿ ನನ್ನ ಜವಾಬ್ದಾರಿ 2 ದೊಡ್ಡ ಜವಾಬ್ದಾರಿ. ಒಂದು, ಅವರಿಗೋಸ್ಕರ ಪ್ರಾರ್ಥನೆ ಮಾಡೋದು, ಅವರಿಗೆ ಉತ್ತಮ ನೀತಿ ಮಾರ್ಗವನ್ನು ಬೋಧಿಸೋದು, ವಾಕ್ಯದ ಉಪದೇಶವನ್ನು ಕೊಡುವುದು. ಇದೆರಡೂ ಒಬ್ಬ ಸೇವಕನಾಗಿ ನಾನು ಮಾಡದಿದ್ದರೆ ನನ್ನ ದೇವರ ಮುಂದೆ ಪಾಪಿ ಅಂತ ಹೇಳ್ತಾನೆ ಅವನು. ನಾನು ಪಾಪಿ. ಭಾಳ ಗಂಭೀರವಾದ ವಚನ ಅದು. ಅದಕ್ಕಾಗಿ ನಾವು ಅಪೊಸ್ತಲರ 6ನೇದಲ್ಲಿ ಯೇಸುಸ್ವಾಮಿ ಶಿಷ್ಯರು ಹೇಳ್ತಾರೆ, ನಾವು ಏನು ಮಾಡೋಣ, ಇದೆಲ್ಲ ಬೇರೆ ಬೇರೆ ಕೆಲಸಗಳನ್ನೆಲ್ಲ ಮಾಡೋದು ಬೇಡಪ್ಪ, ಅದು ಅವ್ರಿಗೆ ಕೆಲವರಿಗೆ ಅದಕ್ಕಿರೋ ಯೋಗ್ಯರಾದ ವ್ಯಕ್ತಿಗಳನ್ನ ಒಪ್ಪಿಸಿಬಿಡೋಣ, ನಾವು ಪ್ರಾರ್ಥನೆಯಲ್ಲಿಯೂ ಉಪದೇಶದಲ್ಲಿಯೂ ಏನಾಗಿರೋಣ, ನಿರತರಾಗಿರೋಣ. ಯಾಕಂದರೆ ಆ ಹೊಣೆಗಾರಿಕೆಯನ್ನು ಅರ್ಥಕೊಂಡಿದ್ರು ಅವರು. ನಮ್ಮ ಜವಾಬ್ದಾರಿ ಸೇವಕನಾಗಿ ನನ್ನ ಜವಾಬ್ದಾರಿ ಏನು ಅಂತೇಳಿ. ಇದೇನೋ ಒಂದು ಡ್ಯೂಟಿ ಪ್ರಕಾರ ಮಾಡೋದಲ್ಲ, ಇದು ಆತ್ಮಕ್ಕೆ ಸಂಬಂಧಪಟ್ಟದ್ದು. ಯಾಕಂದರೆ ಇಬ್ರಿಯ ಪತ್ರಿಕೆಯಲ್ಲಿ ಓದ್ತೇವೆ, ಒಬ್ಬ ಸಭಾಪಾಲಕನಾಗಿ ನಮ್ಮ ಸಭೆಯಲ್ಲಿ ಕೊಟ್ಟಿದ್ದ ವಿಶ್ವಾಸಿಗಳ ಆತ್ಮಗಳನ್ನು ಕಾಯುವವರು ನಾವು. ಅವರ ಬಗ್ಗೆ ದೇವರು ನಮ್ಮ ಹತ್ರ ಲೆಕ್ಕ ಕೇಳ್ತಾನೆ. ನಾನು ಅವ್ರನ್ನ ಸರಿಯಾಗಿ ನಡೆಸ್ತಿದ್ದರೆ, ಅವ್ರಿಗೆ ಸರಿಯಾದ ಬೋಧನೆ ಮಾಡದಿದ್ದರೆ, ಅವ್ರಿಗೋಸ್ಕರ ಪ್ರಾರ್ಥಿಸ್ತಿದ್ದರೆ, ಅವರೊಂದು ಕ್ರಮದಲ್ಲಿ ನಡೆಸದೇ ಹೋದರೆ ಅವರ ಬಗ್ಗೆ ದೇವರು ನಮ್ಮ ಹತ್ರ ಲೆಕ್ಕ ಕೇಳ್ತಾನೆ ಅಂತ ಭಯ ನಮಗಿರಬೇಕು. ಮೋಶೆ ಸೀನಾಯಿ ಬೆಟ್ಟದ ಮೇಲೆ ಹೋದಾಗ ಇಲ್ಲಿ ಆರೋನನು ಜನಗಳನ್ನು ತಮ್ಮ ಇಷ್ಟ ಬಂದ ಪ್ರಕಾರ ನಡೆಯೋದಕ್ಕೆ ಬಿಟ್ಟನಂತ ಓದ್ತೇವೆ. ಅಂಕೆ ಮೀರಿ ನಡೆಯೋದಕ್ಕಾಗಿ ಅವನು ಬಿಟ್ಟುಬಿಟ್ಟ. ಮೋಶೆಗೆ ಎದೆ ಜಲ್ಲಂತು ಅವನು ಮಾಡಿದ ಕೆಲಸಕ್ಕೆ. ಇವತ್ತು ಏನಾಗ್ಬಿಟ್ಟಿದೆ ಅಂದರೆ ಜನಗಳಿಗೆ ಉಪದೇಶ ಇಲ್ಲ, ಅಂಕೆ ಮೀರಿ ನಡೆಯೋದಕ್ಕೆ ಜನ ಬಿಟ್ಬಿಟ್ಟಿದ್ದಾರೆ. ಅವ್ರ ಬಗ್ಗೆ ಯಾರು ಮಾತಾಡಿರಲ್ಲ, ಅವ್ರ ಪಾಪವನ್ನು ಖಂಡಿಸುವವರೆಲ್ಲ ಹೀಗೆ ಮಾಡಬೇಡ, ಹೀಗೆ ಹೋಗಬೇಡ, ಇದನ್ನ ಹೇಳಬೇಡ ಅಂತೇಳಿ ಖಂಡಿಸುವಾಗಲೂ ಇವತ್ತಿನ ಆದಿ ಸಭೆಯಲ್ಲಿ ಎಲ್ಲ ಖಂಡಿಸುವಾಗ ತಿರುಗಿ ಬೀಳುವಂತ ಒಂದು ಪರಿಸ್ಥಿತಿ ಕೂಡ ಇದೆ ಅಲ್ಲ. ಒಂದೇನಂತಂದ್ರೆ ನಾವು ವಾಕ್ಯವನ್ನು ಇದ್ದಕ್ಕಿದ್ದಾಗ ಹೇಳಲೇಬೇಕಿದ್ರೆ ನಾವು ವಾಕ್ಯಕ್ಕೆ ನಾವು ಮುಖರಕ್ಷಣೆ ಮಾಡಲೇಬಾರ್ದು. ಹೌದಾ? ಒಂದು ವೇಳೆ ಅವನಿಗೆ ಪಶ್ಚಾತ್ತಾಪದೊಡನೆ ದೇವರ ಕಡೆಗೆ ತಿರುಗಿ ಅವನು ಸರಿ ತನ್ನ ಕ್ರಮಪಡಿಸಿಕೊಂಡ್ರೆ ಅವನಿಗೆ ಆಶೀರ್ವಾದ. ಈಗ ಅವನಿಗೆ ಹೇಳಿದರೆ ಅವನು ಏನಾರು ಅಂದ್ಕೊಳ್ತಾನೋ ಏನೋ ಅಂತ ನಾವು ಸ್ವಲ್ಪ ದಕ್ಷಿಣೆ ಮಾಡ್ಲಿಕ್ಕೆ ಹೋದರೆ ಅವನ ಕಡೆಗೆ ಏನಾಗ್ತಾನೆ, ಅವನು ಹಾಳಾಗೋದಲ್ದೆ ಇನ್ನೊಂದು 10 ಜನ ಹಾಳು ಮಾಡಿಬಿಡ್ತಾನೆ. ಅವನು 10 ಜನ ಹಾಳು ಮಾಡಿ ಸಭೆನೇ ಹಾಳು ಮಾಡಿಬಿಡ್ತಾನೆ. ಹಾಗಾಗಿ ನಮ್ಮ ಜವಾಬ್ದಾರಿ ಏನು, ನಾವು ಮಾಡಲೇಬೇಕು. ಉಪದೇಶದಲ್ಲಿ ನೆಲೆ ನಿಲ್ಲಿಸ್ಬೇಕು ನಾವು. ತುಂಬಾ ತುಂಬಾ ಸಂತೋಷ ಪಾಸ್ಟ್ರೆ.
ಪಾಸ್ಟರ್ ಜೋಸೆಫ್ ಜಮಖಂಡಿ ಹಾಗೂ ಪಾಸ್ಟರ್ ಅಬ್ರಾಮ್ ಅವರಿಗೆ ಧನ್ಯವಾದಗಳು. ಈ ಸಮಾಲೋಚನೆ ಕಾರ್ಯಕ್ರಮಕ್ಕೆ ಬಂದು ನಮ್ಮೊಂದಿಗೆ ಚರ್ಚೆ ನಡೆಸಿದ್ದೀರಿ. ಮುಖ್ಯವಾಗಿ ಆದಿ ಸಭೆಯಲ್ಲಿರುವ ಆ ಉಪದೇಶದ ಕುರಿತಾಗಿ ಅದು ಎಷ್ಟು ಅವಶ್ಯಕತೆ ಮತ್ತು ತಿಳಿಸಿದ್ದೀರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಿಯ ವೀಕ್ಷಕರೇ, ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಅನೇಕ ವಿಷಯಗಳನ್ನು ತಿಳ್ಕೊಂಡಿದ್ದೀರಿ ಎಂಬುದಾಗಿ ನಾವು ಭಾವಿಸುತ್ತೇವೆ ಮತ್ತು ಇದು ನಿಮಗೆ ಆಶೀರ್ವಾದವಾಗಿರಲಿ. ಮತ್ತು ಇನ್ನೊಂದು ಕಾರ್ಯಕ್ರಮದಲ್ಲಿ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಬರುವವರಿಗೆ ತಪ್ಪದೆ ನೋಡಿ. ನಿಮ್ಮ ನೆಚ್ಚಿನ ಆಶ್ರಯ ಟಿವಿ. ಗಾಡ್ ಬ್ಲೆಸ್ ಯು.